ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 13, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಜಾಗೃತಿ, ಚೈತನ್ಯ ಮತ್ತು ದೃಢ ನಿಶ್ಚಯದಿಂದ ದಿನವನ್ನು ಪ್ರಾರಂಭಿಸುವಿರಿ. ನಿಮ್ಮಲ್ಲಿರುವ ನಾಯಕತ್ವ ಗುಣಗಳು ಇಂದಿನ ದಿನ ಹೆಚ್ಚು ಬಲವಾಗಿ ವ್ಯಕ್ತವಾಗುತ್ತವೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆ ಗಾಢವಾಗಬಹುದು, ಆದರೆ ಅದು ನಿಮಗೆ ಜಾಗೃತಿಯನ್ನು, ತಾಳ್ಮೆಯನ್ನು ಮತ್ತು ಗಂಭೀರತೆಯನ್ನು ತರಲು ಕಾರಣವಾಗುತ್ತದೆ. ನಿಮ್ಮ ಧೈರ್ಯ, ಚುರುಕುತನ ಮತ್ತು ತೀಕ್ಷ್ಣ ಬುದ್ಧಿಶಕ್ತಿ ಇಂದು ಕಾರ್ಯಕ್ಷೇತ್ರದಲ್ಲಿ ವೇಗ ನೀಡಲಿದೆ. ಹಳೆಯ ಕೆಲಸಗಳನ್ನು ಮುಗಿಸುವ, ಬಾಕಿ ಉಳಿದ ಕಾರ್ಯಗಳನ್ನು ಸರಿಪಡಿಸುವ ಮತ್ತು ಹೊಸ ಕಾರ್ಯಗಳಿಗೆ ಬಲವಾದ ಆರಂಭ ಮಾಡಬಹುದಾದ ದಿನವಿದು. ಆತುರದಿಂದ ವರ್ತಿಸುವುದನ್ನು ತಪ್ಪಿಸಿದರೆ ಯಶಸ್ಸು ನಿಶ್ಚಿತ. ಇಂದು ಹೊಸ ವಿಷಯ ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ಸ್ವಯಂ ಶಿಸ್ತು ಮತ್ತು ನಿರ್ಧಾರಗಳ ಗಂಭೀರತೆ ನಿಮ್ಮನ್ನು ಇವತ್ತು ಉತ್ತಮ ದಾರಿಯ ಕಡೆಗೆ ಕರೆದೊಯ್ಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಇಂದಿನ ದಿನ ತಮ್ಮ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ತೋರಿಸುವಿರಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಗಂಭೀರತೆ, ಪರಿಶ್ರಮ ಮತ್ತು ಕಾರ್ಯಪಟುತೆಯನ್ನು ಮೆಚ್ಚುವರು. ಕೆಲವರಿಗೆ ಹೊಸ ಹೊಣೆಗಾರಿಕೆ ನೀಡುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸ್ಪರ್ಧೆಯ ವಾತಾವರಣ ಇರಬಹುದಾದರೂ ನೀವು ನಿಮ್ಮ ಶ್ರಮ ಮತ್ತು ಸೂಕ್ತ ನಿರ್ವಾಹದಿಂದ ಜಯಿಸುವಿರಿ. ಹೊಸ ಯೋಜನೆಗಳು ಇಂದು ಶುರುವಾಗುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಾಧಿಸಿದರೆ ಕಾರ್ಯಸಾಧನೆ ವೇಗವಾಗುತ್ತದೆ. ಕೊಂಚ ತಾಳ್ಮೆಯೂ ಅಗತ್ಯ. ವ್ಯಾಪಾರವಿರುವವರಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆಯುವ ಮತ್ತು ಹೊಸ ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಹೂಡಿಕೆ ಅಥವಾ ವಿಸ್ತರಣೆ ವಿಷಯದಲ್ಲಿ ಇಂದು ಗಂಭೀರ ಚಿಂತನೆ ಮಾತ್ರ ಮಾಡುವುದು ಒಳಿತು. ತಕ್ಷಣದ ನಿರ್ಧಾರ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ನಿಯಂತ್ರಿತ ಖರ್ಚು ಅನಿವಾರ್ಯ. ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು, ವಿಶೇಷವಾಗಿ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದವು. ಆದ್ದರಿಂದ ಖರ್ಚು ಮಾಡುವ ಮೊದಲು ಯೋಚಿಸಿ. ಹಳೆಯ ಹೂಡಿಕೆಗಳು ಲಾಭ ನೀಡುವ ಸೂಚನೆ ಇದೆ. ಸಾಲ ನೀಡುವುದನ್ನು ಅಥವಾ ಹೊಸ ಸಾಲ ಮಾಡುವುದನ್ನು ತಪ್ಪಿಸಿಕೊಳ್ಳಿ. ಇಂದು ಹಣಕಾಸಿನಲ್ಲಿ ಹಿರಿಯರ ಸಲಹೆ ಮತ್ತು ಕುಟುಂಬದ ಅನುಭವಿಗಳ ಮಾತು ತುಂಬಾ ಉಪಯುಕ್ತ. ವ್ಯವಸ್ಥೆಯಲ್ಲಿ ಇಂದು ಕೆಲವು ಲಾಭದ ಸೂಚನೆಗಳಿವೆ, ಆದರೆ ದೊಡ್ಡ ಮೊತ್ತದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಮೇಷರಾಶಿಯವರು ಇಂದು ಶರೀರದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ತಲೆನೋವು, ರಕ್ತದ ಒತ್ತಡ, ಕಣ್ಣುಗಳಲ್ಲಿ ಒತ್ತಡ ಮತ್ತು ಹೊಟ್ಟೆ ಸಂಬಂಧಿತ ತೊಂದರೆಗಳು ಕಂಡುಬರುವ ಸಾಧ್ಯತೆ ಇದೆ. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವುದು ಮತ್ತು ತಣ್ಣನೆಯ ಪಾನೀಯ ಸೇವಿಸುವುದು ಒಳಿತು. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಹಗುರವಾಗಿ ನಡೆಯುವುದು ಶ್ರೇಷ್ಠ. ದೈಹಿಕ ಶ್ರಮ ಜಾಸ್ತಿ ಇರುವ ಕೆಲಸಗಳನ್ನು ನಿಧಾನವಾಗಿ ಮಾಡಿ. ಆಹಾರದಲ್ಲಿ ಮಸಾಲೆ, ಎಣ್ಣೆ ಮತ್ತು ತೀವ್ರವಾದ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಒಳಿತು. ನೀರಿನ ಅಲ್ಪತೆಗಾಗದಂತೆ ಸದಾ ದ್ರವ ಪದಾರ್ಥಗಳನ್ನು ಸೇವಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ, ಸಹನಶೀಲ ಮತ್ತು ಮಿತವಚನದ ನಡವಳಿಕೆ ನಿಮಗೆ ಅತ್ಯಂತ ಉಪಕಾರಿಯಾಗುತ್ತದೆ. ನಿಮ್ಮ ನೇರ ಮಾತು ಕೆಲವೊಮ್ಮೆ ಕಠಿಣವಾಗಿ ತೋರಬಹುದು, ಆದ್ದರಿಂದ ಶಾಂತವಾಗಿ ಮಾತನಾಡಿ. ಪತ್ನಿ, ಪತಿ ಮತ್ತು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಉತ್ತಮ ದಿನ. ಕುಟುಂಬದಲ್ಲಿ ಅಲ್ಪ ಗಲಭೆಗಳು ಸಂಭವಿಸಿದರೂ ನಿಮ್ಮ ಶಾಂತ ಸ್ವಭಾವದಿಂದ ಅವು ನಿವಾರಣೆಯಾಗುತ್ತವೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ಮನಸ್ಸಿಗೆ ಸುಖ ಮತ್ತು ನೆಮ್ಮದಿಯನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರವಾದುದರಿಂದ ಶನಿಗ್ರಹದ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆ ಅಗತ್ಯ. ಶನಿ ಆರಾಧನೆ, ದಾನ, ಧ್ಯಾನ ಅಥವಾ ಜಪ ಮಾಡುವುದು ತುಂಬಾ ಫಲಕಾರಿಯಾಗಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚಿ ಶನಿಗೆ ಅರ್ಪಿಸುವುದು ತುಂಬಾ ಶುಭ ಫಲಕಾರಕ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಆಹಾರ, ಬಟ್ಟೆ ಅಥವಾ ತೈಲದ ದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಸಂಕೇತ.
ಶಿಸ್ತಿನ, ಪರಿಶ್ರಮದ ಮತ್ತು ಗಂಭೀರತೆಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಲ್ಲಿ ನೀವು ನಿಮ್ಮ ಗುರಿಗೆ ದೃಢವಾಗಿ ಹೆಜ್ಜೆ ಇಡಲು ಸಾಧ್ಯ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ಈ ಬಣ್ಣಗಳು ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಸ್ಥೈರ್ಯ ತರುತ್ತವೆ. ಇವತ್ತಿನ ದಿನ ಈ ಬಣ್ಣಗಳ ಬಳಕೆ ನಿಮಗೆ ಶುಭಕಾರಿ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ. ಈ ಸಮಯದಲ್ಲಿ ನೀವು ಮಾಡುವ ಕಾರ್ಯಗಳು ಉತ್ತಮ ಫಲ ಕೊಡುತ್ತವೆ. ದೇವತಾ ಪೂಜೆ, ವ್ಯಾಪಾರ ನಿರ್ಧಾರಗಳು ಮತ್ತು ಕಾರ್ಯಾರಂಭಕ್ಕೆ ಅತ್ಯಂತ ಅನುಕೂಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರತೆ, ಧೈರ್ಯ ಮತ್ತು ಆಳವಾದ ಚಿಂತನೆಯೊಂದಿಗೆ ದಿನವನ್ನು ಆರಂಭಿಸುವಿರಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ನಿಮ್ಮ ಕೆಲಸಗಳಲ್ಲಿ ಗಂಭೀರತೆ, ಜವಾಬ್ದಾರಿತ್ವ ಮತ್ತು ಶಾಂತ ಸ್ವಭಾವ ಹೆಚ್ಚಾಗುತ್ತದೆ. ನಿಮ್ಮ ಧೈರ್ಯ ಮತ್ತು ತಾಳ್ಮೆಯು ಇಂದಿನ ದಿನದ ಪ್ರಮುಖ ಶಸ್ತ್ರಗಳು. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹಾಗೂ ಹೊಸ ಯೋಜನೆಗಳಿಗೆ ಗಟ್ಟಿತನದ ನೆಲೆಯಿಡಲು ಇಂದು ಅತ್ಯಂತ ಅನುಕೂಲ. ಅಲ್ಪ ಅಡ್ಡಿ ತೊಂದರೆಗಳು ಎದುರಾದರೂ ನಿಮ್ಮ ಸ್ಥಿರ ಮನೋಭಾವವು ಎಲ್ಲವನ್ನೂ ಶಮನಗೊಳಿಸುತ್ತದೆ. ಇಂದು ನಿಮ್ಮ ಮಾತಿಗೆ, ಸಲಹೆಗೆ ಮತ್ತು ನಿರ್ಧಾರಗಳಿಗೆ ಸುತ್ತಲಿನವರು ಹೆಚ್ಚು ಮಹತ್ವ ನೀಡುವರು. ಹೊಸ ಸಂಪರ್ಕಗಳು, ಆರ್ಥಿಕ ಚರ್ಚೆಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಆಳವಾದ ಯೋಚನೆ ನಡೆಸಲು ಈ ದಿನ ತಕ್ಕದ್ದಾಗಿದೆ. ಯಾವ ನಿರ್ಧಾರ ತೆಗೆದುಕೊಳ್ಳುವುದಕ್ಕೂ ಮುನ್ನ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ನಡೆದುಕೊಳ್ಳುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪರಿಶ್ರಮ, ಶ್ರದ್ಧೆ, ಸಂಪೂರ್ಣ ಕಾಳಜಿ ಹಿರಿಯರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ಹೊಸ ಹೊಣೆಗಾರಿಕೆ ಅಥವಾ ಕೆಲಸದಲ್ಲಿ ಮುಂದುವರಿದ ಹಂತಕ್ಕೆ ಹೋಗುವ ಅವಕಾಶ ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ಕಟ್ಟುನಿಟ್ಟಾದ ನಿಯಮ ಪಾಲನೆ ಮತ್ತು ಸಮಯ ಪಾಲನೆ ಇಂದು ನಿಮಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಡಬಹುದು. ವ್ಯವಸ್ಥಾಪಕರು ಮತ್ತು ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ನಿಖರ ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆದುಕೊಳ್ಳುವ ಅವಕಾಶ ಮತ್ತು ಹೊಸ ವ್ಯವಹಾರ ಚರ್ಚೆಗಳ ಪ್ರಾರಂಭಕ್ಕೆ ಉತ್ತಮ ದಿನ. ಹೂಡಿಕೆ ಮಾಡುವ ವಿಚಾರದಲ್ಲಿ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಪಾಲುದಾರಿಕೆ ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿರುವವರು ಇಂದು ಬಂದಿರುವ ಅವಕಾಶಗಳನ್ನು ಸ್ವೀಕರಿಸುವ ಮೊದಲು ಹಲವು ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಸೂಕ್ತ. ಸ್ಪರ್ಧಾತ್ಮಕ ವಾತಾವರಣ ಇರುವುದರಿಂದ ನಿಮ್ಮ ಸಾಮರ್ಥ್ಯ ಮತ್ತು ತಾಳ್ಮೆ ಮುಖ್ಯವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಯಂತ್ರಣ, ಮಿತವ್ಯಯ ಮತ್ತು ಜವಾಬ್ದಾರಿತ್ವ ಬೇಡುವ ದಿನ. ಕೆಲವು ಅನಿರೀಕ್ಷಿತ ಕುಟುಂಬ ಖರ್ಚುಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಹಣಕಾಸಿನ ಯೋಜನೆ ಮಾಡುವಲ್ಲಿ ಎಚ್ಚರಿಕೆ ಅವಶ್ಯ. ಹಳೆಯ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು. ಹೊಸ ಹೂಡಿಕೆ ಮಾಡಲು ಇಂದು ಯೋಗ್ಯ ದಿನವಲ್ಲ. ಸಾಲ ಕೊಡುವುದು, ಸಾಲ ಪಡೆಯುವುದು ಎರಡಕ್ಕೂ ಇಂದು ದೂರವಿರುವುದು ಶ್ರೇಷ್ಠ. ವ್ಯವಹಾರದಲ್ಲಿ, ವಸ್ತು ಸೇವೆಗಳ ಮಾರಾಟದಲ್ಲಿ ಸ್ವಲ್ಪ ಚೇತರಿಕೆ ಕಾಣಬಹುದು. ಹಣಕಾಸು ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಮತ್ತು ಅನುಭವವನ್ನು ಪಾಲಿಸುವುದು ಅತ್ಯಂತ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದ ದೈಹಿಕ ಶ್ರಮದಿಂದ ದಣಿವು, ಬೆನ್ನು, ಭುಜನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ಗಾಢತೆಯ ಭಾವನೆ, ಏಕಾಂಗಿ ಮನಸ್ಥಿತಿ ಉದಯಿಸಬಹುದು. ಅದನ್ನು ನಿವಾರಿಸಲು ಯೋಗ, ಪ್ರಾಣಾಯಾಮ, ಎಣ್ಣೆ ಮಸಾಜ್, ತಣ್ಣನೆಯ ಸ್ನಾನ ಇತ್ಯಾದಿ ಸಹಾಯಕ. ಶರೀರದಲ್ಲಿ ನೀರಿನ ಕೊರತೆ, ಜೀರ್ಣಕ್ರಿಯಾ ಸಮಸ್ಯೆ ಅಥವಾ ರಕ್ತದ ಒತ್ತಡದ ಏರುಪೇರು ಆಗುವ ಸಾಧ್ಯತೆ ಇದ್ದು, ಆಹಾರವನ್ನು ನಿಯಮಿತವಾಗಿ ಮತ್ತು ಸಮಯಕ್ಕೆ ತಿನ್ನುವುದು ಮುಖ್ಯ. ಪಾದಗಳಲ್ಲಿ ನೋವು ಅಥವಾ ಶ್ರಮ ಹೆಚ್ಚಾಗುವ ಯೋಗ ಕೂಡ ಇದೆ. ಆದ್ದರಿಂದ ಕೆಲಸಕ್ಕೆ ಹೆಚ್ಚು ಒತ್ತಡ ಕೊಡುವುದು ತಪ್ಪಿಸಿ. ಆರೋಗ್ಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಬೆಳಿಗ್ಗೆ ತುಪ್ಪ, ಬೆಲ್ಲ ನೀರು ಅಥವಾ ಸಾಂಬಾರು ರಸಂ ತರದ ಸೂಪಿನ ಸೇವನೆ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತ ನಡವಳಿಕೆ ಅಗತ್ಯ. ನಿಮ್ಮ ಮಾತು ಆಳವಾದದ್ದು, ಆದರೆ ಕೆಲವರಿಗೆ ಕಠಿಣವಾಗಿ ಭಾಸವಾಗಬಹುದು. ಆದ್ದರಿಂದ ಮಿತವಚನ ಮುಖ್ಯ. ಪತ್ನಿ ಪತಿಯನ್ನು ಮನವರಿಕೆ ಮಾಡಿಕೊಳ್ಳುವ ಮತ್ತು ಅವರ ಮಾತುಗಳನ್ನು ಸಹನೆ ಪೂರ್ಣವಾಗಿ ಆಲಿಸುವುದು ಸಂಬಂಧದಲ್ಲಿ ನೆಮ್ಮದಿ ತರಲಿದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗಂಭೀರ ವಿಷಯಗಳ ಕುರಿತು ಚರ್ಚೆ ನಡೆಸುವ ದಿನ. ಕೆಲವು ನಿರ್ಧಾರಗಳನ್ನು ಒಟ್ಟಾಗಿ ತೆಗೆದುಕೊಳ್ಳುವ ಸಂದರ್ಭ ಬಂದು ಬಿಡಬಹುದು. ಮಕ್ಕಳ ಪ್ರಗತಿಯ ಬಗ್ಗೆ ಸಂತೋಷದ ಸುದ್ದಿಗಳು ಬರಬಹುದು. ಹಿರಿಯರ ಆರೈಕೆ, ಅವರ ಸ್ನೇಹಿತ ಸಲಹೆಗಳನ್ನು ಪಾಲಿಸುವುದು ಇಂದು ವಿಶೇಷ ಫಲ ನೀಡುತ್ತದೆ. ಮನೆಯಲ್ಲಿನ ವಾತಾವರಣ ಶಾಂತವಾಗಿ ಸಾಗುತ್ತದೆ. ಆದರೆ ನಿಮ್ಮ ಜವಾಬ್ದಾರಿತ್ವ ಮತ್ತು ಸಹನೆಯ ನಡವಳಿಕೆ ಇದನ್ನು ಇನ್ನಷ್ಟು ಸುಂದರಗೊಳಿಸುತ್ತದೆ. ವೀಕ್ಷಕರೇ, ನೀವು ಶನಿವಾರ ಶನಿಗ್ರಹಣ ದಿನವಾಗಿರುವುದರಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಶನಿಗೆ ತೈಲಾಭಿಷೇಕ, ದೀಪಾರಾಧನೆ, ಮಂತ್ರ ಜಪ,
ದಾನ ಇತ್ಯಾದಿ ಭಯಬಿಗುಗಳನ್ನು ದೂರ ಮಾಡುವವು. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರದ ಜಪವನ್ನು 27 ಅಥವಾ 54 ಬಾರಿ ಮಾಡುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ. ಶನಿಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ ಅರ್ಪಿಸಿರಿ. ಕರಿಗಾರರು, ಕೂಲಿ ಕಾರ್ಮಿಕರು, ಶ್ರಮಿಕರಿಗೆ ಅನ್ನ ಬಟ್ಟೆ ದಾನ ಮಾಡುವುದರಿಂದ ಶನಿವಾರದ ಅಶುಭ ಪ್ರಭಾವ ಶಮನಗೊಳ್ಳುತ್ತದೆ. ಶನಿದೇವರಿಗೆ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಸಮರ್ಪಿಸುವುದು ಒಳಿತು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದತೆ ಮತ್ತು ಕುಟುಂಬ ಪ್ರೀತಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವ ನಿಮ್ಮ ವಿಚಾರಗಳಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ತರಬಲ್ಲದು. ಅದೃಷ್ಟದ ಬಣ್ಣ ಗಾಢ ಹಸಿರು. ಹಸಿರು ಬಣ್ಣವು ಸ್ಥಿರತೆ, ಶಾಂತಿ, ನೆಮ್ಮದಿ ಮತ್ತು ಬೆಳವಣಿಗೆಯ ಸಂಕೇತ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ವಸ್ತುಗಳ ಬಳಕೆ ಶುಭ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11:05 ಈ ಸಮಯದಲ್ಲಿ ಪೂಜೆ, ವ್ಯವಹಾರ, ಮಾತುಕತೆ, ಹಣಕಾಸು ಸಂಬಂಧಿತ ನಿರ್ಧಾರಗಳು ಮತ್ತು ಕುಟುಂಬ ಕಾರ್ಯಗಳು ಯಶಸ್ವಿಯಾಗುವ ಯೋಗವಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 13 ಶನಿವಾರದ ಈ ದಿನ ಮಿಥುನ ರಾಶಿಯವರು ಚುರುಕುತನ, ಬುದ್ಧಿ ಚಾತುರ್ಯ ಮತ್ತು ಸಂವಹನ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತೀರಿ. ನಿಮ್ಮ ಮನಸ್ಸು 2 ದಿಕ್ಕಿನಲ್ಲಿ ಓಡಿದರೂ ನೀವು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ಸೂಕ್ತ ವಿಶ್ಲೇಷಣೆಯನ್ನು ಬಳಸುವಿರಿ. ಇಂದು ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಮಾತುಗಳಲ್ಲಿ ಗಂಭೀರತೆ ಹಾಗೂ ಕಾರ್ಯಕ್ರಮದಲ್ಲಿ ನಿಯಮಶೀಲತೆ ಹೆಚ್ಚಾಗುತ್ತದೆ. ನಿಮ್ಮ ವೈಚಾರಿಕ ಸಾಮರ್ಥ್ಯ, ಹೊಸ ವಿಚಾರಗಳು ಮತ್ತು ತಕ್ಷಣದ ಪ್ರತಿಕ್ರಿಯೆ ನೀಡುವ ಗುಣಗಳು ಇಂದು ನಿಮಗೆ ಉತ್ತಮ ಫಲ ತರುತ್ತವೆ. ಹಳೆಯ ಕೆಲಸಗಳಿಗೆ ಹೊಸ ದೃಷ್ಟಿಕೋನ ಸಿಗಬಹುದು. ಇಂದು ಸಂಭಾಷಣೆ, ದಾಖಲೆ ಕೆಲಸ ಅಥವಾ ಮನವೊಲಿಸುವ ಕೌಶಲಗಳಿಗೆ ತುಂಬಾ ಅನುಕೂಲಕರ ದಿನ. ದಿನವಿಡೀ ಹೆಚ್ಚಿನ ಚಟುವಟಿಕೆ, ಚಿಕ್ಕ ಪ್ರಯಾಣ ಅಥವಾ ಹೊಸ ಸಂಪರ್ಕಗಳ ಸಂಭವವಿರುವ ಸಾಧ್ಯತೆ ಇದೆ. ಆದರೆ ಆತುರದ ನಡೆ, ಒಪ್ಪಿಗೆಯಾಗದ ಚಿಂತನೆಗಳು ಕೆಲವು ಅಡೆತಡೆಗಳನ್ನು ತರುವ ಸಾಧ್ಯತೆ ಇರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಇಂದು ಮಿತವಚನ ಮತ್ತು ಮಿತ ನಡವಳಿಕೆ ಅಳವಡಿಸಿಕೊಳ್ಳುವುದು ಅಗತ್ಯ. ನಿಮ್ಮ ಮಾತುಗಳು ಸರಿಯಾದ ಸ್ಥಳದಲ್ಲಿ ದೊಡ್ಡ ಪರಿಣಾಮ ಬೀರುವ ಸಾಮರ್ಥ್ಯವಿದೆ. ಅಧಿಕಾರಿಗಳೊಂದಿಗೆ ಚರ್ಚೆಗಳಲ್ಲಿ ನಿಮ್ಮ ಯುಕ್ತಿಯುಕ್ತ ಉತ್ತರಗಳು ಅವರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹೊಸ ದಾಖಲೆಗಳು, ವರದಿಗಳು, ಪತ್ರವ್ಯವಹಾರ, ದೂರುಗಳ ಪರಿಹಾರ ಹಾಗೂ ಸರಕು ಸಾಗಣೆ ಸಂಬಂಧಿತ ವಿಷಯಗಳಲ್ಲಿ ಹೆಚ್ಚಿನ ಗಮನ ನೀಡಬೇಕಾಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸೂಚನೆಗಳು ಕಾಣಬಹುದು, ಆದರೆ ತುರ್ತು ತೀರ್ಮಾನ ಬೇಡ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕ ಸಂಪರ್ಕ, ಜಾಹೀರಾತು ಪ್ರಯತ್ನ ಹಾಗೂ ವ್ಯಾಪಾರ ವಿಸ್ತರಣೆಯ ವಿಚಾರದಲ್ಲಿ ಅವಕಾಶಗಳು ದೊರೆಯಬಹುದಾಗಿದೆ. ಆದರೆ ಹಣಕಾಸಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಮುಖ್ಯ. ಸಹಭಾಗಿಗಳೊಂದಿಗೆ ಸಂವಾದದಲ್ಲಿ ಸ್ಪಷ್ಟತೆ ಇದ್ದರೆ ವ್ಯವಹಾರ ಉತ್ತಮವಾಗಿ ಮುಂದುವರಿದೀತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆದಾಯ ಮತ್ತು ಖರ್ಚು ಎರಡೂ ಸಮ ಪ್ರಮಾಣದಲ್ಲಿ ನಡೆಯುವ ದಿನ. ಹಣಕಾಸಿನಲ್ಲಿ ಜಾಗ್ರತೆ ಮತ್ತು ನಿಯಂತ್ರಣ ಅತ್ಯಗತ್ಯ. ಚಿಕ್ಕ ಚಿಕ್ಕ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕುಟುಂಬಕ್ಕೆ ಸಂಬಂಧಿಸಿದ ತುರ್ತು ಖರ್ಚುಗಳು ಎದುರಾಗಬಹುದು. ಹಳೆಯ ಬಾಕಿ ಹಣಗಳು ವಾಪಸ್ಸು ಸಿಗುವ ಯೋಗವಿದೆ. ಇಂದು ಹೂಡಿಕೆಯ ಕುರಿತು ಯೋಚನೆ ಬಂದರೂ ಶನಿಗ್ರಹದ ಪ್ರಭಾವದಿಂದ ನಿಧಾನವಾಗಿ ವಿಶ್ಲೇಷಣೆ ಮಾಡಿ ಮುಂದುವರಿಯಿರಿ. ಸಾಲ ವ್ಯವಹಾರಗಳಲ್ಲಿ ಅಥವಾ ದೊಡ್ಡ ಹಣ ಪಾವತಿಗಳಲ್ಲಿ ಇಂದು ತಡೆ ಇಲ್ಲವಾದರೆ ನಾಳೆಯಿಂದ ಯೋಗ್ಯ ಕಾಲದ ಪ್ರಾರಂಭ. ಕನ್ನಡ ರಾಜ್ಯದ ಆಂತರಿಕ ವ್ಯಾಪಾರ, ಕೃಷಿ ವ್ಯಾಪಾರ ಅಥವಾ ಕಟ್ಟಡ ಸಾಮಗ್ರಿ ವ್ಯಾಪಾರಗಳಲ್ಲಿ ಇಂದಿನ ದಿನ ಲಾಭದ ಸೂಚನೆಗಳಿವೆ. ಹಿರಿಯರ ಸಲಹೆ ಹಣಕಾಸಿನ ಸ್ಥಿರತೆಗೆ ನೆರವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಶ್ರಮ ಮತ್ತು ಅಸ್ವಸ್ಥತೆಯ ಅಲ್ಪ ಸಂಕೇತಗಳು ಕಾಣಬಹುದು. ವಿಶೇಷವಾಗಿ ಗಂಟಲು, ಮೂಳೆ ನೋವು, ಭುಜದ ಸ್ನಾಯು ನೋವು ಮತ್ತು ತಲೆ ಸುತ್ತು ಉಂಟಾಗಬಹುದು. ನೀರಿನ ಕೊರತೆ ತಪ್ಪಿಸಿ ದಿನವಿಡೀ ಸರಿಯಾಗಿ ನೀರು ಕುಡಿಯುವುದು ಬಹಳ ಅಗತ್ಯ. ಮಾನಸಿಕ ಒತ್ತಡ ಹೆಚ್ಚಾದರೆ ಆಳವಾದ ಉಸಿರಾಟ, ಪ್ರಾಣಾಯಾಮ ಅಥವಾ ಹಗುರವಾಗಿ ತಲೆ ತಂಪು ಮಾಡಿಸುವ ನೀರಿನ ಸ್ನಾನ ಉಪಯೋಗಕರ. ಶನಿಗ್ರಹದ ಪ್ರಭಾವದಿಂದ ಮನಸ್ಸಿನಲ್ಲಿ ನಿರಾಸೆ ಅಥವಾ ಒತ್ತಡ ಬರಬಹುದು, ಆದರೆ ಯೋಗ ಮತ್ತು ಧ್ಯಾನವು ಅದನ್ನು ಕಡಿಮೆ ಮಾಡುತ್ತದೆ. ಅಧಿಕ ಪ್ರಯಾಣ, ರಾತ್ರಿಯ ಜಾಗರಣೆ ಅಥವಾ ಹೆಚ್ಚಾದ ಮಾತುಕತೆಗಳಿಂದ ದೂರವಿರಿ. ಹಸಿರು ತರಕಾರಿ, ಹಣ್ಣು ಹಾಗೂ ಶುಂಠಿ ಜೇನು ಸೇವನೆಯಿಂದ ಆರೋಗ್ಯ ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಿತ ಸಂವಾದ ಮತ್ತು ಮಿತವಚನ ಅಗತ್ಯ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಬೇಕು, ಏಕೆಂದರೆ ಇಂದಿನ ದಿನ ಅಲ್ಪ ಕಾರಣಕ್ಕೂ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಚರ್ಚೆಗಳಲ್ಲಿ ಶಾಂತ ಮನಸ್ಸು ಇರಲಿ.
ಪೋಷಕರ ಆರೋಗ್ಯದ ಬಗ್ಗೆ ಗಮನ ಕೊಡುವ ದಿನ. ಮಕ್ಕಳಿಗೆ ಸಂಬಂಧಿಸಿದ ವಿದ್ಯಾಭ್ಯಾಸ ಅಥವಾ ಮಾರ್ಗದರ್ಶನದ ವಿಷಯದಲ್ಲಿ ನೀವು ಹೆಚ್ಚಿನ ಸಮಯ ಕಳೆಯುವಿರಿ. ಕುಟುಂಬದಲ್ಲಿ ಹಳೆಯ ವಿಚಾರಗಳಿಗೆ ಸಮಾಧಾನಕರ ಪರಿಹಾರ ದೊರೆಯಬಹುದು. ಸ್ನೇಹಿತರೊಂದಿಗೆ ಭೇಟಿ, ಚಿಕ್ಕ ಸಂಭ್ರಮ ಅಥವಾ ಮನೆಯಲ್ಲಿ ಸಣ್ಣ ಕಾರ್ಯಕ್ರಮ ನಡೆಸುವ ಯೋಗವಿದೆ. ಕುಟುಂಬದ ಸಮನ್ವಯ ನಿಮಗೆ ಮಾನಸಿಕ ಸಂತೋಷ ನೀಡುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅವಶ್ಯ. ದಿನದ ಆರಂಭದಲ್ಲಿ ಶನಿಗೆ ತಿಲದ ದೀಪ ಹಚ್ಚುವುದು, ಕಪ್ಪು ಎಳ್ಳಿನಿಂದ ತಯಾರಿಸಿದ ಪ್ರಸಾದ ಅರ್ಪಿಸುವುದು ಬಹಳ ಶುಭ. ಓಂ ಪ್ರಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿದರೆ ಮಾನಸಿಕ ಶಾಂತಿ ದೊರೆತು ಭಯಚಿಂತನೆಗಳು ನಿವಾರಣೆಯಾಗುತ್ತವೆ. ಶನಿಗ್ರಹಣ ಅನುಕೂಲತೆಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚಿಸಿದಂತೆ ಒಂದು ಕಾಗೆ ಅಥವಾ ದರಿದ್ರರಿಗೆ ಆಹಾರ ದಾನ ಮಾಡುವುದು ಮಹಾಫಲಕಾರಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಸಂವಹನ ಹಾಗೂ ಚುರುಕುತನದ ಸಂಕೇತ. ನಿಮ್ಮ ಮನಸ್ಸಿನ ಚಟುವಟಿಕೆಗಳಿಗೆ ಈ ಸಂಖ್ಯೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಥಿರತೆ ಮತ್ತು ವೈಚಾರಿಕ ಚುರುಕುತನ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಪುಷ್ಪಗಳಿಂದ ಪೂಜೆ ಮಾಡುವುದರಿಂದ ದಿನದ ಪ್ರಭಾವ ಉತ್ತಮಗೊಳ್ಳುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಕೆಲಸ ಆರಂಭಿಸಬಹುದು, ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ದೇವತಾ ಪೂಜೆಯನ್ನು ನಡೆಸಬಹುದು. ಈ ಸಮಯದಲ್ಲಿ ಶನಿಗ್ರಹದ ಪ್ರಭಾವ ಶಾಂತವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ಕಟಕ ರಾಶಿಯವರು ಭಾವನೆ, ಸಂವೇದನೆ ಮತ್ತು ಒಳನೋಟಗಳಿಂದ ತಮ್ಮ ದಿನವನ್ನು ಮುನ್ನಡೆಸುವಿರಿ. ನಿಮ್ಮ ಚಂದಿರನ ಪ್ರಭಾವದ ಕಾರಣ ಮನಸ್ಸು ಸ್ವಲ್ಪ ಸಂವೇದನಾಶೀಲವಾಗಿದ್ದರೂ ಅದೇ ಸಂವೇದನಾಶೀಲತೆ ನಿಮಗೆ ಸುತ್ತಲಿನವರ ಅವಶ್ಯಕತೆಗಳನ್ನು ಅರಿಯುವ ಶಕ್ತಿ ನೀಡುತ್ತದೆ. ಈ ಶನಿವಾರದ ಶನಿಗ್ರಹದ ಪ್ರಭಾವ ಚಿಂತನೆಗಳಲ್ಲಿ ಗಂಭೀರತೆ ಮೂಡಿಸಬಹುದು, ಆದರೆ ನಿಮ್ಮ ಮೃದುವಾದ ಮನಸ್ಸು ಮತ್ತು ಕುಟುಂಬಪರ ಗುಣಗಳು ದಿನವನ್ನು ಯಶಸ್ವಿಯಾಗಿಸುತ್ತವೆ. ಹಳೆಯ ಕೆಲಸಗಳನ್ನು ಮುಗಿಸುವುದು, ಮನೆಗಿರುವ ಬಾಕಿ ಕೆಲಸಗಳನ್ನು ಸವರಿಸುವುದು, ಕುಟುಂಬ ಸಂಬಂಧಗಳನ್ನು ಬಲಪಡಿಸುವುದು ಇಂದು ಮುಖ್ಯ ಭಾಗವಾಗಬಹುದು. ಹೊಸ ಯೋಜನೆಗಳನ್ನು ಆರಂಭಿಸುವವರಿಗೆ ಧೈರ್ಯ ಮತ್ತು ತಾಳ್ಮೆ ಅಗತ್ಯ. ಆತ್ಮವಿಶ್ವಾಸದಿಂದ ನಡೆದರೆ ಫಲ ಸಿಗುತ್ತದೆ. ಮನಸ್ಸಿನಲ್ಲಿ ಕೆಲವೊಮ್ಮೆ ಸಂಶಯ, ಭಯ ಅಥವಾ ಹಳೆಯ ಘಟನೆಗಳನ್ನು ನೆನೆದು ಅಲ್ಪ ಅಶಾಂತಿ ಮೂಡಬಹುದು. ಆದರೆ ಚಂದಿರನ ಪ್ರಭಾವವು ಮಧ್ಯಾಹ್ನದ ನಂತರ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕಟಕ ರಾಶಿಯವರು ಇಂದು ತಮ್ಮ ಜವಾಬ್ದಾರಿಗಳನ್ನು ಪರಿಶೀಲನೆ ಮಾಡುವಿರಿ. ನೀವು ಮಾಡುವ ಕೆಲಸದಲ್ಲಿ ನಿಖರತೆ ಹಾಗೂ ಕರ್ತವ್ಯಪರತೆ ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿದರೆ ಕೆಲವು ಪ್ರಮುಖ ಕೆಲಸಗಳು ಯಶಸ್ವಿಯಾಗುತ್ತವೆ. ಮೇಲಧಿಕಾರಿಗಳಿಂದ ಸಲಹೆ ಮತ್ತು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ಹೊಸ ಕೆಲಸ ಅಥವಾ ವೃತ್ತಿಪರ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಮಾಹಿತಿ, ಸಂಪರ್ಕ ಅಥವಾ ಮಾರ್ಗದರ್ಶನ ದೊರೆಯಬಹುದು. ಸಂದರ್ಶನಕ್ಕೆ ಹೋಗುವವರಿಗೆ ಮನಸ್ಸಿನಲ್ಲಿ ಆತಂಕ ಇದ್ದರೂ ನಿಮ್ಮ ನೆಚ್ಚಿನ ವಿಷಯಗಳನ್ನು ವಿಶ್ವಾಸದಿಂದ ಹೇಳಿದರೆ ಉತ್ತಮ ಫಲ ನೀಡುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯಾವಹಾರಿಕ ದಾಖಲೆಗಳು, ಲೆಕ್ಕಪತ್ರಗಳು ಮತ್ತು ಗ್ರಾಹಕರ ಸಂಪರ್ಕಗಳನ್ನು ಬಲಪಡಿಸುವ ದಿನ. ಹೊಸ ಒಪ್ಪಂದಗಳಿಗೆ ಮುನ್ನ ಸಂಪೂರ್ಣ ಪರಿಶೀಲನೆ ಅಗತ್ಯ. ಬಂಡವಾಳ ಹೂಡಿಕೆ ಕುರಿತು ಯೋಚಿಸುವವರಿಗೆ ಹಿರಿಯರ ಮಾತು ಅಮೂಲ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ಸ್ಥಿತಿಯಲ್ಲಿ ಇಂದು ಮಿತವ್ಯಯ ಮತ್ತು ಜಾಗ್ರತೆ ಅತ್ಯಂತ ಮುಖ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಮನೆ, ಕುಟುಂಬ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉದಯಿಸಬಹುದು. ಆದರೆ ಹಳೆಯ ಬಾಕಿಗಳು ವಾಪಸ್ಸು ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಿಗೆ ಇಂದು ಕೈ ಹಾಕುವುದು ಉಪಯುಕ್ತವಲ್ಲ. ಬಂಗಾರ, ಜಮೀನು ಅಥವಾ ಕಟ್ಟಡ ಸಂಬಂಧಿತ ವ್ಯವಹಾರಗಳಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಲ ನೀಡುವುದು ಅಥವಾ ಸಾಲ ಪಡೆಯುವುದು ಇಂದು ಸೂಕ್ತವಲ್ಲ. ಕುಟುಂಬದ ಹಣಕಾಸಿನಲ್ಲಿ ಜವಾಬ್ದಾರಿತ್ವದಿಂದ ನಡೆದುಕೊಂಡರೆ ಮುಂದೆ ಉತ್ತಮ ಲಾಭಗಳ ಸಾಧ್ಯತೆ ಇದೆ. ಮಿತವ್ಯಯ ಇಂದು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶರೀರದಲ್ಲಿ ಅಲ್ಪ ದೌರ್ಬಲ್ಯ, ಮನಸ್ಸಿನಲ್ಲಿ ಅಶಾಂತಿ ಅಥವಾ ಜೀರ್ಣದ ಸಮಸ್ಯೆಗಳು ಕಾಣಿಸಬಹುದು. ಚಳಿ, ಕೆಮ್ಮು, ಗಂಟಲು ನೋವು ಮತ್ತು ಪೇಶಿ ನೋವುಗಳಿಂದ ಎಚ್ಚರಿಕೆ ಅಗತ್ಯ. ಬೆಳಿಗ್ಗೆ ತಣ್ಣನೆಯ ವಾತಾವರಣದಿಂದ ದೂರವಿರುವುದು ಒಳಿತು. ಆಹಾರದಲ್ಲಿ ಸರಳತೆ, ನೀರಿನ ಸೇವನೆ ಮತ್ತು ಬಿಸಿ ಆಹಾರ ಸೇವನೆ ಉತ್ತಮ. ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾದರೆ ಧ್ಯಾನ, ಪ್ರಾಣಾಯಾಮ ಅಥವಾ ಶಾಂತ ಸಂಗೀತದಿಂದ ಶಾಂತಿ ದೊರೆಯುತ್ತದೆ. ಸಂಜೆ ವೇಳೆಗೆ ದೇಹ ಮತ್ತು ಮನಸ್ಸಿನಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ವಿಶ್ರಾಂತಿ ಅತ್ಯಂತ ಮುಖ್ಯ. ಮನೆಯ ಕೆಲಸಗಳನ್ನು ಆಡಳಿತಾತ್ಮಕವಾಗಿ ನಡೆಸುವುದು ಒತ್ತಡ ಕಡಿಮೆ ಮಾಡುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಪ್ರೀತಿ, ಕಾಳಜಿ ಮತ್ತು ಸಹಕಾರದ ವಾತಾವರಣವಿರುತ್ತದೆ. ಕುಟುಂಬ ಸದಸ್ಯರ ಆರೋಗ್ಯ ಮತ್ತು ಭಾವನೆಗಳ ಬಗ್ಗೆ ಹೆಚ್ಚು ಗಮನ ಹರಿಸುವಿರಿ. ಪತಿಯೊಡನೆ, ಪತ್ನಿಯೊಡನೆ ಅನೇಕ ವಿಷಯಗಳನ್ನು ಶಾಂತವಾಗಿ ಚರ್ಚಿಸಲು ಅವಕಾಶ ಸಿಗಬಹುದು. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಬಗ್ಗೆ ಕುಟುಂಬ ಸಭೆ ನಡೆಯುವ ಸಾಧ್ಯತೆ ಇದೆ. ಮನೆಯಲ್ಲಿನ ಹಳೆಯ ವಿಷಯಗಳ ಪರಿಹಾರ ಇಂದು ಸಂಭವಿಸಬಹುದು. ಹಿರಿಯರಿಂದ ಆಶೀರ್ವಾದ ಮತ್ತು ಸಲಹೆ ದೊರೆತು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಿದರೆ ಮನೆಯಲ್ಲಿ ಶಾಂತಿ ಹೆಚ್ಚುತ್ತದೆ. ಸ್ನೇಹಿತರಿಂದ ಸಹಾಯ ಅಥವಾ ಒಳ್ಳೆಯ ಸುದ್ದಿ ಬರಬಹುದು. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ಮನೆಯಲ್ಲಿ ದೀಪ ಹಚ್ಚುವುದು, ದೇವರ ಆರಾಧನೆ ಮತ್ತು ಮಂತ್ರ ಪಠಣೆ ಮನಸ್ಸಿನಲ್ಲಿ ಶಾಂತಿ ತರಲಿದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸು ಸ್ಥಿರವಾಗುತ್ತದೆ. ಶನಿಗೆ ಎಳ್ಳಿನ ಎಣ್ಣೆಯ ದೀಪ ಬೆಳಗಿಸುವುದು ಶುಭ. ಕಪ್ಪು ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದು ಪಾಪಕ್ಷಯಕ್ಕೆ ಕಾರಣ. ನೀಲಿ ಅಥವಾ ಕಪ್ಪು ಹೂವನ್ನು ಶನಿಗೆ ಅರ್ಪಿಸುವುದು ಸಮಾಧಾನಕಾರಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದಿರನ ಶಾಂತ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ಇದು ಸಂವೇದನೆ, ಒಳನೋಟ ಮತ್ತು ಕುಟುಂಬ ಬಲವನ್ನು ಸೂಚಿಸುತ್ತದೆ. ಈ ಸಂಖ್ಯೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಥಿರತೆ ತರಲಿದೆ. ಅದೃಷ್ಟದ ಬಣ್ಣ ಬೆಳ್ಳಿಗೆ ಹತ್ತಿದ ನೀಲಿ. ಈ ಬಣ್ಣ ಮನಸ್ಸಿಗೆ ಶಾಂತಿ ನೀಡುತ್ತದೆ. ದೇಹ ಮತ್ತು ಭಾವನೆಗಳಲ್ಲಿ ಸಮತೋಲನ ತರಲು ಇದು ಸಹಕಾರಿ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆರವರೆಗೆ. ಈ ಸಮಯದಲ್ಲಿ ಆರಂಭವಾಗುವ ಕೆಲಸಗಳು ಶ್ರೇಷ್ಠ ಫಲ ಕೊಡುತ್ತವೆ. ಮನೆಯ ಪೂಜೆ, ವ್ಯವಹಾರ ನಿರ್ಣಯಗಳು ಅಥವಾ ಕುಟುಂಬ ಮಾತುಕತೆಗಳಿಗೆ ಇದು ಉತ್ತಮ ಕಾಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಕಿರೀಟದಂತೆ ಹೊಳೆಯುವ ಗೌರವ ಭಾವ ಮತ್ತು ನೇರತೆಯಿಂದ ದಿನವನ್ನು ಪ್ರಾರಂಭಿಸುತ್ತೀರಿ. ಸೂರ್ಯನ ಪ್ರಭಾವದಿಂದ ನಿಮ್ಮ ಮನಸ್ಸು ಪ್ರಕಾಶಮಾನವಾಗಿದ್ದು ಕಾರ್ಯಗಳಲ್ಲಿ ಜಾಗೃತತೆ ಮತ್ತು ಗಂಭೀರತೆ ಹೆಚ್ಚುತ್ತದೆ. ನಿಮ್ಮ ಮಾತು, ನಡೆನುಡಿ ಹಾಗೂ ತಾಳ್ಮೆಯು ಇಂದು ಸುತ್ತಲಿನವರ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ಹಳೆಯ ಕಾರ್ಯಗಳಲ್ಲಿ ಪೂರ್ಣತೆ, ಹೊಸ ಯೋಜನೆಗಳ ಆರಂಭದಲ್ಲಿ ದೃಢತೆ ಮತ್ತು ಗುರಿಗಳನ್ನು ಸಾಧಿಸಲು ಬೇಕಾದ ಬುದ್ಧಿಬಲ ಇಂದು ದೊರೆಯುತ್ತದೆ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಸ್ವಲ್ಪ ಆಂತರಿಕ ಚಿಂತನ ಹಾಗೂ ಆತ್ಮ ಪರಿಶೀಲನೆಯಲ್ಲಿ ನೀವು ತೊಡಗಿಕೊಳ್ಳುವಿರಿ. ಇದರಿಂದ ನಿಮ್ಮ ಗುರಿಗಳು ಇನ್ನಷ್ಟು ಸ್ಪಷ್ಟಗೊಳ್ಳುತ್ತವೆ. ಹೊಸ ಪರಿಚಯಗಳು, ದೊಡ್ಡವರೊಂದಿಗೆ ಮಾತುಕತೆ, ಭವಿಷ್ಯದ ಯೋಜನೆಗಳಿಗೆ ತಯಾರಿ ಮತ್ತು ವೃತ್ತಿಯಲ್ಲಿ ಹೆಚ್ಚು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವ ಶಕ್ತಿ ಇಂದು ನಿಮಗೆ ದೊರೆಯುತ್ತದೆ. ನಿರ್ಧಾರಗಳ ಮೊದಲು ಚಿಂತನೆ ವಿಶ್ಲೇಷಣೆ ಮಾಡುವುದು ಮಾತ್ರ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯವರು ಇಂದು ತಮ್ಮದೇ ಆದ ಧೈರ್ಯ, ಬುದ್ಧಿವಂತಿಕೆ ಮತ್ತು ನಾಯಕತ್ವ ತೋರಿಸುವಿರಿ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ಹೊಸ ಜವಾಬ್ದಾರಿಗಳು ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಾನಮಾನ ದೊರೆಯುವ ಸಾಧ್ಯತೆ ಹೆಚ್ಚು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ನಿರ್ವಹಿಸಿದರೆ ಕಾರ್ಯಸಾಧನೆ ಸುಲಭ. ವೃತ್ತಿ ಬದಲಾವಣೆ ನೆನಪಿನಲ್ಲಿ ಇರುವವರಿಗೆ ಸಂದರ್ಶನಗಳ ಅವಕಾಶಗಳು ಇಂದು ಲಭಿಸಬಹುದು. ಆದರೆ ಶನಿಗ್ರಹಣ ಪ್ರಭಾವದಿಂದ ತಾಳ್ಮೆಯ ಪರೀಕ್ಷೆ ನಡೆಯುವ ಸಂಭವ ಇದೆ. ಆದ್ದರಿಂದ ಆತುರಕ್ಕೆ ಜಾಗ ಕೊಡಬೇಡಿ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಿ, ಹಳೆಯ ಗ್ರಾಹಕರೊಂದಿಗೆ ಮಾತುಕತೆ ಮತ್ತು ಹೊಸ ಪಾಲುದಾರಿಕೆ ಬಗ್ಗೆ ಚಿಂತನೆ ಮಾಡುವ ದಿನ. ನಷ್ಟ ತಪ್ಪಿಸಲು ಹೂಡಿಕೆಗಳಲ್ಲಿ ಸಂಪೂರ್ಣ ವಿವೇಕ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತಿನ ನಡೆ ಅಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ, ವಾಹನ ಅಥವಾ ಕುಟುಂಬ ಆರೋಗ್ಯದ ಕಡೆ ಎದುರಾಗಬಹುದು. ಆದರೆ ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭ ಸೂಚನೆಗಳು ಕಾಣಬಹುದು. ಹೊಸ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳಿಗೆ ಇದು ಸೂಕ್ತ ದಿನವಲ್ಲ. ಮಿತವ್ಯಯ ಮತ್ತು ಸರಿಯಾದ ಹಣಕಾಸು ಯೋಜನೆ ಮಾಡಿದರೆ ಯಾವುದೇ ತೊಂದರೆ ಇಲ್ಲದೆ ದಿನ ಸಾಗುತ್ತದೆ. ಸಣ್ಣ ಮಧ್ಯಮ ವ್ಯಾಪಾರಿಗಳಿಗೆ ಲಾಭದ ಅವಕಾಶಗಳು ಇರಬಹುದು. ವ್ಯವಹಾರ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆ ಅನುಸರಿಸಿದರೆ ಹೆಚ್ಚಿನ ಲಾಭ ಕಂಡುಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸ್ವಲ್ಪ ದೌರ್ಬಲ್ಯ ಅಥವಾ ದೈಹಿಕ ಶ್ರಮದಿಂದ ಉಂಟಾಗುವ ನೋವುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೃದಯ, ಬೆನ್ನು ಅಥವಾ ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದರೆ ಜಾಗೃತಿ ಇನ್ನಷ್ಟು ಬೇಕು. ಶನಿವಾರದ ಶನಿಯ ಪ್ರಭಾವ ಸ್ವಲ್ಪ ಮಾನಸಿಕ ಒತ್ತಡ ತರಬಹುದು. ಇದನ್ನು ಕಡಿಮೆ ಮಾಡಲು ಆಳ ಉಸಿರಾಟ, ಧ್ಯಾನ ಮತ್ತು ಸೂರ್ಯನ ಕಿರಣದಲ್ಲಿ ನಿಂತು ಪ್ರಾಣಶಕ್ತಿ ಪಡೆಯುವುದು ಒಳಿತು. ಆಹಾರ ನಿಯಮ ಪಾಲನೆ, ಸಮಯಕ್ಕೆ ಆಹಾರ ಸೇವನೆ, ಹಸಿರು ಪಾಕವಸ್ತುಗಳ ಸೇವನೆ ಮತ್ತು ನೀರಿನ ಸೇವನೆ ವಿಶೇಷವಾಗಿ ಮುಖ್ಯ.
ತೈಲ ಮಸಾಜ್ ಅಥವಾ ಸಾತ್ವಿಕ ಆಹಾರ ಸೇವನೆ ಶರೀರಕ್ಕೆ ಶಕ್ತಿ ಕೊಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಮೃದು ಮಾತು ಮತ್ತು ಸಹಕಾರ ಅಗತ್ಯ. ಸಿಂಹರಾಶಿಯ ಸ್ವಭಾವದ ನೇರತೆ ಕೆಲವೊಮ್ಮೆ ಗರಿಷ್ಠವಾಗಿ ಕಾಣಬಹುದು, ಆದ್ದರಿಂದ ಮಿತವಚನ ಮುಖ್ಯ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಮಹತ್ತರ ಮಾತುಕತೆಗಳು ನಡೆಯಬಹುದು. ಕುಟುಂಬದಲ್ಲಿ ಹಳೆಯ ವಿಷಯಗಳಿಗೆ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಚಿಕ್ಕ ಮಾತುಕತೆಗಳು ಮನಸ್ಸಿಗೆ ಹರ್ಷ ಕೊಡುತ್ತದೆ. ಮಕ್ಕಳ ಪ್ರಗತಿಯಲ್ಲಿ ಸಂತೋಷದ ವಿಚಾರ ಕೇಳಿಬರಬಹುದು. ಹಿರಿಯರ ಆಶೀರ್ವಾದದಿಂದ ಮನಸ್ಸು ಶಾಂತವಾಗುತ್ತದೆ. ಕುಟುಂಬದಲ್ಲಿ ಹೊಸ ಉತ್ಸಾಹ ಮತ್ತು ಒಗ್ಗಟ್ಟು ಕಾಣಬಹುದು. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯವಶ್ಯ. ಶನಿಗೆ ಅರ್ಚನೆ, ದಾನ, ಜಪ ಮತ್ತು ಸೇವಾ ಮನೋಭಾವ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಚಿಂತನೆ ಸ್ಪಷ್ಟವಾಗುತ್ತದೆ. ಎಳ್ಳಿನ ಎಣ್ಣೆಯ ದೀಪವನ್ನು ತಾಮ್ರ ಪಾತ್ರೆಯಲ್ಲಿ ಇಟ್ಟು ಶನಿಗೆ ಅರ್ಪಿಸಿ. ಶ್ರೀ ಶನಿ ದೇವರಿಗೆ ಕಪ್ಪು ಅಥವಾ ನೀಲಿ ಹೂವಿನ ಅರ್ಪಣೆ ಶ್ರೇಷ್ಠ. ಕೂಲಿಕಾರರಿಗೆ ಉಡುಪು, ಆಹಾರ ಅಥವಾ ಎಣ್ಣೆ ದಾನ ಮಾಡಿದರೆ ಅನಂತರದಲ್ಲಿ ಸೌಭಾಗ್ಯತೆಯ ಬೆಳಕು ಕಾಣುತ್ತದೆ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹನ ಶಕ್ತಿ ಪ್ರತೀಕ, ಶಿಸ್ತಿನ, ಸಹನೆಯ ಮತ್ತು ಪರಿಶ್ರಮದ ಸಂಕೇತ. ಈ ಸಂಖ್ಯೆಯ ಸ್ಪಂದನೆಯಿಂದ ಈ ದಿನ ಕಾರ್ಯಗಳಲ್ಲಿ ಗಂಭೀರತೆ ಮತ್ತು ಸ್ಥಿರತೆ ದೊರೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಮನಃಶಾಂತಿಯಿಂದ ಹಿಡಿದು ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಪು ಅಥವಾ ನೀಲಿ ಹೂವುಗಳ ಬಳಕೆಯಿಂದ ದಿನದ ಪ್ರಭಾವ ಉತ್ತಮವಾಗುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಆರಂಭಿಸುವ ಕಾರ್ಯಗಳು, ದೇವತಾ ಪೂಜೆ, ವ್ಯವಹಾರ ಮಾತುಕತೆ ಅಥವಾ ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ವೇಳೆಯಲ್ಲಿ ಶನಿಯ ಅನುಗ್ರಹ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ನಿಖರತೆ, ಪರಿಶ್ರಮ ಮತ್ತು ಸೂಕ್ಷ್ಮ ಗಮನದ ಗುಣಗಳನ್ನು ಸ್ಪಷ್ಟವಾಗಿ ಪ್ರದರ್ಶಿಸುವ ದಿನವಾಗಿದೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಕೆಲಸಗಳಲ್ಲಿ ಗಂಭೀರತೆ, ಜವಾಬ್ದಾರಿಯುತ ನಡವಳಿಕೆ ಮತ್ತು ಆಳವಾದ ವಿಶ್ಲೇಷಣೆ ಸಾಮಾನ್ಯಕ್ಕಿಂತ ಹೆಚ್ಚು ಕಂಡುಬರುತ್ತದೆ. ಈ ದಿನ ನೀವು ಯೋಜನೆಗಳಿಗೆ ಹೊಸ ರೂಪ ನೀಡುವ ಪ್ರಯತ್ನ ಮಾಡಬಹುದು. ಹಳೆಯ ಕೆಲಸಗಳಲ್ಲಿನ ತಪ್ಪುಗಳನ್ನು ಸರಿಪಡಿಸುವುದು, ಕೆಲಸದ ವಿಧಾನಗಳನ್ನು ಸುಧಾರಿಸುವುದು ಅಥವಾ ಮುಂದಿನ ಯೋಜನೆಗಳಿಗೆ ಉಚಿತ ದಿಕ್ಕನ್ನು ನಿಗದಿ ಮಾಡುವುದರಲ್ಲಿ ಯಶಸ್ಸು ದೊರೆಯುತ್ತದೆ. ಇಂದು ಚಿಂತನೆ, ಯೋಜನೆ ಹಾಗೂ ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುವ ದಿನ. ಅತಿಯಾದ ಟೀಕೆ ಅಥವಾ ಸ್ವತಃ ನಿಮ್ಮನ್ನು ಹೆಚ್ಚು ಒತ್ತಡಕ್ಕೆ ಒಳಪಡಿಸುವುದನ್ನು ತಪ್ಪಿಸಿದರೆ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಶನಿ ಪ್ರಭಾವದಿಂದ ಜೀವನದಲ್ಲಿ ಗಂಭೀರವಾದ ವಿಷಯಗಳ ಬಗ್ಗೆ ಚಿಂತನೆ ನಡೆಯಬಹುದು, ಆದರೆ ಇದು ನಿಮಗೆ ನಿಜವಾದ ದಾರಿಯನ್ನು ತೋರಿಸುವ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕ್ರಮಬದ್ಧತೆ ಹಾಗೂ ನಿಖರವಾದ ಕೆಲಸದ ಗುಣಗಳು ಅತ್ಯಂತ ಉಪಯುಕ್ತವಾಗುತ್ತವೆ. ಹಿರಿಯರು ನಿಮ್ಮ ಕೆಲಸದ ಗುಣಮಟ್ಟವನ್ನು ಮೆಚ್ಚುವರು. ಪ್ರಮುಖ ಕಡತಗಳು, ಲೆಕ್ಕಪತ್ರಗಳು ಅಥವಾ ಯೋಜನೆಗಳ ಪರಿಶೀಲನೆಗೆ ಇದು ಅತ್ಯಂತ ಸೂಕ್ತ ದಿನ. ಕಚೇರಿಯಲ್ಲಿ ಹೊಸ ಹೊಣೆಗಾರಿಕೆಗಳು ಸಿಗುವ ಸೂಚನೆ ಇದೆ. ನೀವು ತೋರಿಸುವ ವಿಶ್ವಾಸಾರ್ಹ ಕಾರ್ಯಪದ್ಧತಿಯು ಮೆಚ್ಚುಗೆಯನ್ನು ತರಲಿದೆ. ಕೆಲವು ಮಂದಿ ಕಚೇರಿಯಲ್ಲಿ ಹಳೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗಬಹುದು. ವೃತ್ತಿ ಬದಲಾವಣೆ ಯೋಚಿಸುವವರಿಗೆ ಇಂದು ಕೆಲವು ಮಾಹಿತಿ, ಸೂಚನೆ ಅಥವಾ ಸಂಪರ್ಕ ದೊರೆಯಬಹುದು. ಆದಾಗ್ಯೂ ನಿರ್ಧಾರ ತೆಗೆದುಕೊಳ್ಳಲು ಇನ್ನು ಕೆಲವು ದಿನ ಕಾಯುವುದು ಒಳಿತು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣದ ಸಂಗ್ರಹಣೆ ಮತ್ತು ವ್ಯವಹಾರ ಸಂಬಂಧಿತ ದಸ್ತಾವೇಜುಗಳನ್ನು ಪರಿಶೀಲಿಸುವ ದಿನ. ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆ ವಿಚಾರದಲ್ಲಿ ನಿಧಾನವಾಗಿ ಯೋಚಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯ ಸ್ಥಿರತೆಯಲ್ಲಿರಬಹುದು, ಆದರೆ ಕೆಲವು ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮನೆ, ಕುಟುಂಬ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ಖರ್ಚುಗಳ ಸಾಧ್ಯತೆ ಇದೆ. ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಜಾಗ್ರತೆ ಅಗತ್ಯ. ಹೊಸ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಹಿಂದಿನ ಹೂಡಿಕೆಗಳಿಂದ ಸಣ್ಣ ಮಟ್ಟಿನ ಲಾಭ ಸಿಗಬಹುದು, ಆದರೆ ಅದನ್ನು ಮುಂದಿನ ಬಜೆಟ್ಗೆ ಉಪಯೋಗಿಸುವುದು ಶ್ರೇಷ್ಠ. ಸಾಲ ಕಡೆಯ ವ್ಯವಹಾರಗಳಿಗೆ ಇಂದು ಸೂಕ್ತ ದಿನವಲ್ಲ. ನಿಮ್ಮ ಹಣದ ನಿರ್ವಹಣೆಯಲ್ಲಿ ಹಿರಿಯರ ಸಲಹೆಯು ಬಹಳ ಉಪಯುಕ್ತ. ಕನ್ನಡ ರಾಜ್ಯದ ಸ್ಥಳೀಯ ವ್ಯಾಪಾರದಲ್ಲಿ ವ್ಯಾಪಾರಿಗಳಿಗೆ ಕೆಲವು ಲಾಭದ ಅವಕಾಶಗಳು ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶನಿವಾರದ ಶನಿಗ್ರಹನ ಪ್ರಭಾವದಿಂದ ದೇಹದಲ್ಲಿ ಕ್ಷೀಣತೆ, ಒತ್ತಡ ಅಥವಾ ಮೂಳೆ ಸಂಧಿ ಸಮಸ್ಯೆಗಳು ಕಾಣಬಹುದು.
ಹೆಚ್ಚು ಕೆಲಸ ಮಾಡುವುದನ್ನು ತಪ್ಪಿಸಿ. ಬೆನ್ನು, ಕತ್ತು, ಹೊಟ್ಟೆ ಮತ್ತು ಆಹಾರ ನಾಳ ಸಂಬಂಧಿತ ಕೆಲವು ಅಸಹಜತೆಗಳು ತೊಂದರೆ ಮಾಡಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮತ್ತು ನೀರಿನ ಸೇವನೆ ಬಹಳ ಮುಖ್ಯ. ಯೋಗ, ಪ್ರಾಣಾಯಾಮ ಹಾಗೂ ಮಣ್ಣಿನ ಸ್ನಾನ ಅಥವಾ ಎಣ್ಣೆ ಮಸಾಜ್ ಆರೋಗ್ಯಕ್ಕೆ ಸುಧಾರಣೆ ತರಬಹುದು. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ಇಂದು ಅವಾಯ್ಡ್ ಮಾಡಬೇಕು. ಮಾನಸಿಕ ಶಾಂತಿಗಾಗಿ ಧ್ಯಾನ, ಮಂತ್ರಜಪ ಹಾಗೂ ಶಾಂತ ಸಂಗೀತ ಕೇಳುವುದು ಇಂದು ಅತ್ಯಂತ ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಸಮಾಧಾನಕರ ವಾತಾವರಣವನ್ನು ಕಾಪಾಡಿಕೊಳ್ಳಲು ಮಿತವಚನ ಬಹಳ ಅಗತ್ಯ. ನಿಮ್ಮ ಮಾತು ಕೆಲವೊಮ್ಮೆ ಅಧಿಕ ಪ್ರಮಾಣದ ನೇರತೆಯಿಂದ ಮಾತನಾಡಿದಂತೆ ಕಾಣಬಹುದು. ಅದನ್ನು ನಿಯಂತ್ರಿಸುವುದು ಒಳಿತು. ಸಂಗಾತಿಯೊಂದಿಗೆ ಇಂದು ಗಂಭೀರ ಮಾತುಕತೆ ನಡೆಯಬಹುದು. ಮನೆಗೆ ಸಂಬಂಧಿಸಿದ ಕೆಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ನಿಮ್ಮ ಸಮತೋಲನ ಯೋಚನೆ ಈ ವಿಚಾರಗಳನ್ನು ಸುಲಭಗೊಳಿಸುತ್ತದೆ. ಮಕ್ಕಳ ವಿಷಯದಲ್ಲಿ ಶಿಕ್ಷಣ, ಶಿಸ್ತು ಮತ್ತು ಭವಿಷ್ಯದ ಯೋಜನೆಗಳು ಮುಖ್ಯವಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ನಿಮಗೆ ಸಮಾಧಾನ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹನ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ದೀಪಾರಾಧನೆ, ಎಳ್ಳಿನ ಎಣ್ಣೆಯ ದೀಪ ಮತ್ತು ಮಂತ್ರಜಪ ಇಂದು ಉತ್ತಮ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೂಲಿಕಾರರಿಗೆ ಅಥವಾ ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಎಣ್ಣೆ ದಾನ ಮಾಡುವುದು ಬಹಳ ಶುಭ. ಶನಿದೇವರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿ ಪ್ರತೀಕ. ಇದು ಶಿಸ್ತು, ಪರಿಶ್ರಮ ಹಾಗೂ ಸಹನೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಲ್ಲಿ ತೆಗೆದುಕೊಳ್ಳುವ ಗಂಭೀರ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಲಾಭ ಕೊಡುತ್ತವೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಥಿರತೆ ಮತ್ತು ಆಳವಾದ ಚಿಂತನೆ ನೀಡುತ್ತದೆ. ನೀಲಿ ಬಣ್ಣದ ಉಡುಗೆ, ಕಲ್ಲು ಅಥವಾ ಹೂವುಗಳಿಂದ ಪೂಜೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಕಾರ್ಯಾರಂಭ, ದೇವತಾ ಪೂಜೆ, ವ್ಯವಹಾರ ನಿರ್ಧಾರ ಅಥವಾ ಕುಟುಂಬ ವಿಷಯಗಳ ಚರ್ಚೆಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಡಿಸೆಂಬರ್ 13 ಶನಿವಾರದ ಈ ದಿನ ತುಲಾ ರಾಶಿಯವರಿಗೆ ಸಮತೋಲನ, ಶಾಂತಿ ಮತ್ತು ವಿವೇಕದ ಪರೀಕ್ಷೆಯ ದಿನ. ಶನಿಗ್ರಹದ ಪ್ರಭಾವ ನಿಮ್ಮ ಚಿಂತನೆಗಳನ್ನು ಗಂಭೀರಗೊಳಿಸಬಹುದು, ಆದರೆ ಇದರ ಅರ್ಥ ಕೆಟ್ಟದಾಗಿಲ್ಲ. ಬದಲಿಗೆ ಇದು ನಿಮ್ಮ ಜೀವನದ ಪ್ರಮುಖ ವಿಚಾರಗಳ ಬಗ್ಗೆ ಆಳವಾದ ಯೋಚನೆ ಮತ್ತು ನಿಖರ ನಿರ್ಧಾರಗಳಿಗೆ ದಾರಿ ಮಾಡಿಕೊಡುತ್ತದೆ. ಇಂದು ತುಲಾ ರಾಶಿಯವರು ತಮ್ಮ ಮೃದು ಭಾಷೆ, ಮಧ್ಯಸ್ಥಿಕೆಯ ಗುಣ ಮತ್ತು ಸಮತೋಲನದ ಚಿಂತನೆಯಿಂದ ಸುತ್ತಲಿನವರ ಮೆಚ್ಚುಗೆಯನ್ನು ಪಡೆಯುವಿರಿ. ಕೆಲವು ಸಂದರ್ಭಗಳಲ್ಲಿ ಮನಸ್ಸಿನಲ್ಲಿ ಅಲ್ಪ ಗೊಂದಲಗಳು ಬಂದರೂ ನಿಮ್ಮ ಧೈರ್ಯ ಮತ್ತು ತಾಳ್ಮೆಯಿಂದ ಅದನ್ನು ನಿಭಾಯಿಸಬಹುದು. ಹೊಸ ಸಂವಾದಗಳು, ಸಾಮಾಜಿಕ ಸಂಪರ್ಕಗಳು ಮತ್ತು ಹಳೆಯ ಸಂಬಂಧಗಳನ್ನು ಪುನಃ ಬಲಪಡಿಸುವುದಕ್ಕೆ ಇದು ಉತ್ತಮ ದಿನ. ಯಾರೊಂದಿಗೆ ಮಾತನಾಡಿದರೂ ನ್ಯಾಯ, ಶಾಂತಿ ಮತ್ತು ಸೌಜನ್ಯದ ನಡವಳಿಕೆ ನಿಮ್ಮ ಶಕ್ತಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಇಂದು ಉದ್ಯೋಗದಲ್ಲಿ ನಿಖರತೆ ಮತ್ತು ಸಮತೋಲನದ ದೃಷ್ಟಿಕೋನ ಅಗತ್ಯ. ಕೆಲಸದ ಗಡಿಬಿಡಿಯಲ್ಲಿ ಅಲ್ಪ ಒತ್ತಡವಾಗಬಹುದು, ಆದರೆ ನಿಮ್ಮ ಚಾತುರ್ಯ ಮತ್ತು ತಾಳ್ಮೆಯಿಂದ ಅದನ್ನು ಶಾಂತವಾಗಿ ನಿಭಾಯಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ನಡೆಸಿದರೆ ಕೆಲಸ ಸೌಕರ್ಯದಿಂದ ಮುಗಿಯುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಮಾತುಕತೆಯಲ್ಲಿ ನಿಮ್ಮ ಮೃದು ಸ್ವಭಾವ ಮತ್ತು ವಿವೇಕಮಯ ಉತ್ತರಗಳು ಮೆಚ್ಚುಗೆಯನ್ನು, ಗೌರವವನ್ನು ತರುತ್ತವೆ. ಕಚೇರಿಯಲ್ಲಿ ನೀತಿ ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಮುಖ್ಯ. ಉದ್ಯಮಿಗಳಿಗಾಗಿ ಇಂದು ಹಣಕಾಸಿನ ಯೋಜನೆ, ಮಾರಾಟ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಹೊಸ ಒಪ್ಪಂದಗಳ ಬಗ್ಗೆ ಯೋಚಿಸಲು ಸೂಕ್ತವಾದ ದಿನ. ವಿಶೇಷವಾಗಿ ಕಾನೂನು ಸಂಬಂಧಿತ ದಾಖಲೆಗಳನ್ನು ಹೆಚ್ಚು ಜಾಗರೂಕತೆಯಿಂದ ಪರಿಶೀಲಿಸಬೇಕು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸ್ವಲ್ಪ ವಿಳಂಬ ಉಂಟಾದರೂ ಪ್ರಯೋಜನಕಾರಿ ಸಂದೇಶಗಳು ಬರಲಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ತುಲಾ ರಾಶಿಯವರ ಹಣಕಾಸಿನಲ್ಲಿ ಇಂದು ಜಾಗರೂಕತೆ ಅಗತ್ಯ. ಅನಿರೀಕ್ಷಿತ ಕುಟುಂಬ ಖರ್ಚುಗಳು ಅಥವಾ ಮನೆ ಬಂಡವಾಳಕ್ಕೆ ಸಂಬಂಧಿಸಿದ ವೆಚ್ಚಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಮತ್ತು ನಿಯಂತ್ರಣ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಸಿಗುವ ಸಾಧ್ಯತೆ ಇದೆ, ಆದರೆ ಇಂದು ಹೊಸ ಹೂಡಿಕೆ ಮಾಡಲು ದಿನದ ಜಾತಕ ಅನುಕೂಲಕರವಲ್ಲ. ಸಾಲದ ವ್ಯವಹಾರಗಳಲ್ಲಿ ತಾಳ್ಮೆ, ಸಾಧ್ಯವಾದರೆ ದೂರವಿರುವುದು ಉತ್ತಮ. ವ್ಯಾಪಾರದಲ್ಲಿ ಲಾಭ ನಷ್ಟಗಳ ಸಮತೋಲನದ ಸ್ಥಿತಿ ಕಾಣಬಹುದು.
ನಷ್ಟ ತಪ್ಪಿಸಲು ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ಕ್ರಮಗಳನ್ನು ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಒತ್ತಡ, ತಲೆನೋವು ಅಥವಾ ನಿದ್ದೆ ಕೊರತೆಯ ಲಕ್ಷಣಗಳು ಕಾಣಬಹುದು. ತುಲಾ ರಾಶಿ ಚಂದ್ರನ ಪ್ರಭಾವದಿಂದ ದೇಹದಲ್ಲಿ ದೌರ್ಬಲ್ಯ ಅಥವಾ ದಣಿವು ಉಂಟಾಗಬಹುದು. ಆಹಾರದಲ್ಲಿ ಸಮತೋಲನ, ತಣ್ಣನೆಯ ದ್ರವಪಾನ ಮತ್ತು ಶುದ್ಧ ನೀರು ಹೆಚ್ಚು ಸೇವಿಸುವುದು ಶ್ರೇಷ್ಠ. ಶನಿವಾರದ ಪ್ರಭಾವದಿಂದ ದೇಹದ ಸಂಧಿಗಳಲ್ಲಿ ಸ್ವಲ್ಪ ನೋವಿನ ಅನುಭವವಾಗಬಹುದಾದ್ದರಿಂದ ಅತಿಯಾದ ಶ್ರಮವಹಿಸಬೇಡಿ. ಧ್ಯಾನ, ಮೃದುವಾದ ಯೋಗಾಭ್ಯಾಸ ಮತ್ತು ಸ್ವಲ್ಪ ದೂರ ನಡಿಗೆ ಮನಸ್ಸಿನ ಸಮತೋಲನಕ್ಕೆ ಸಹಕಾರಿ. ಕೋಣೆ ಗಾಳಿ ಬದಲಾವಣೆ, ಹೂವಿನ ಸುಗಂಧ ಅಥವಾ ಹಸಿರು ವಾತಾವರಣದಲ್ಲಿ ಸಮಯ ಕಳೆಯುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಶಾಂತಿ, ಧೈರ್ಯ ಹಾಗೂ ಮೃದು ನಡವಳಿಕೆ ಅತ್ಯವಶ್ಯಕ. ನಿಮ್ಮ ಮಾತಿನ ಶೈಲಿಯು ಇತರರಿಗೆ ಸ್ಪರ್ಶಿಸುವಂತದ್ದು. ಆದ್ದರಿಂದ ಮಿತವಚನದಿಂದ ಮಾತನಾಡಿದರೆ ಮನೆ ವಾತಾವರಣ ಸುಂದರವಾಗುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಕೆಲವು ಗಂಭೀರ ವಿಷಯಗಳಿಗೆ ಇಂದು ಪರಿಹಾರದ ದಾರಿ ಕಂಡುಕೊಳ್ಳಬಹುದು. ಸಂವಾದದಲ್ಲಿ ಸೌಹಾರ್ದ ಮತ್ತು ಪರಸ್ಪರ ಗೌರವ ಹೆಚ್ಚುತ್ತದೆ. ಮಕ್ಕಳ ವಿಷಯದಲ್ಲಿ ಸಂತೋಷದ ಸಂದರ್ಭ, ವಿದ್ಯಾಭ್ಯಾಸದಲ್ಲಿ ಚೇತರಿಕೆ ಅಥವಾ ಹೊಸ ಸಾಧನೆಗಳ ಸೂಚನೆ ದೊರಕಬಹುದು. ಹಿರಿಯರ ಸಲಹೆ ಪಡೆದು ಮನೆಯಲ್ಲಿ ಯಾವುದೇ ಹೊಸ ನಿರ್ಧಾರ ಕೈಗೊಳ್ಳುವುದು ಒಳಿತು. ಸಂಬಂಧಗಳು ಇಂದು ಮತ್ತಷ್ಟು ಬಲಪಡಿಸಲ್ಪಡುತ್ತವೆ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹ ಪ್ರಭಾವವನ್ನು ನಿವಾರಿಸಲು ಶನಿವಾರದ ವಿಶೇಷ ಪೂಜೆ, ದಾನ, ಜಪ ಅತ್ಯಂತ ಒಳಿತು. ತುಲಾ ರಾಶಿಯವರಿಗಾಗಿ ಶನಿಗ್ರಹ ಪೂಜೆ ಮನಸ್ಸಿನ ಗೊಂದಲವನ್ನು ದೂರ ಮಾಡಿ ಶಾಂತಿಯನ್ನು ನೀಡುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು, ದರಿದ್ರರಿಗೆ ಅಥವಾ ಕೂಲಿಕಾರರಿಗೆ ಅನ್ನ ಬಟ್ಟೆ ದಾನ ಮಾಡುವುದು ಅತ್ಯಂತ ಶುಭಕರ. ನೀಲಿ ಅಥವಾ ಕಪ್ಪು ಹೂವುಗಳನ್ನು ದೇವರ ಸನ್ನಿಧಿಯಲ್ಲಿ ಅರ್ಪಿಸುವುದರಿಂದ ಮನಃಶಾಂತಿ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 6. ತುಲಾ ರಾಶಿಯ ಶಕ್ತಿ, ಸೌಂದರ್ಯ, ಸಮತೋಲನ ಮತ್ತು ಶಾಂತಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವವು ನಿಮ್ಮ ಜೀವನಕ್ಕೆ ಸಮತೋಲನ ತರಲಿದ್ದು ಸಂಬಂಧಗಳು ಹಾಗೂ ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ಅದೃಷ್ಟದ ಬಣ್ಣ ಗುಲಾಬಿ ಅಥವಾ ಹಾಲು ಬಣ್ಣ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸೌಂದರ್ಯ ಮತ್ತು ಮೃದುಭಾವವನ್ನು ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ಈ ಬಣ್ಣದ ಹೂವುಗಳಿಂದ ಪೂಜಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆಯವರೆಗೆ. ಈ ಸಮಯದಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಶನಿಗ್ರಹದ ಪ್ರಭಾವವು ಈ ಸಮಯದಲ್ಲಿ ಶಾಂತಗೊಂಡಿರುತ್ತದೆ. ಪೂಜೆ, ಹಣಕಾಸು ನಿರ್ಧಾರ ಅಥವಾ ಕುಟುಂಬ ಮಾತುಕತೆಗಳಿಗೆ ಅತ್ಯುತ್ತಮ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ಗಂಭೀರ ನೈಜ ಮತ್ತು ತೀವ್ರ ಮನೋಬಲದಿಂದ ತಮ್ಮ ಜೀವನದ ಹಲವು ವಿಚಾರಗಳನ್ನು ವಿಶ್ಲೇಷಿಸುವ ದಿನ. ನಿಮ್ಮ ಒಳಶಕ್ತಿ, ಆತ್ಮವಿಶ್ವಾಸ ಮತ್ತು ಆಂತರಿಕ ಜಾಗೃತಿ ಇಂದು ಹೆಚ್ಚು ಬೆಳೆಯುತ್ತದೆ. ಡಿಸೆಂಬರ್ ತಿಂಗಳ ಈ ಶನಿವಾರದ ದಿನ ಶನಿ ಮತ್ತು ಕುಜಗ್ರಹಗಳ ಸಂಯುಕ್ತ ಪ್ರಭಾವದಿಂದ ನಿಮ್ಮ ದೃಢತೆ ಹೆಚ್ಚಾಗುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾಗಿ ಸಂವೇದನಾಶೀಲತೆ ಮತ್ತು ಚಿಂತೆ ಉಂಟಾಗಬಹುದು. ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ಗೋಪ್ಯವಾಗಿ ಕೆಲಸ ಮಾಡುವುದು, ರಹಸ್ಯ ಯೋಜನೆಗಳು ಅಥವಾ ಆಳವಾದ ಗಮನ ಬೇಕಾದ ಕೆಲಸಗಳು ಇಂದು ಫಲ ನೀಡುತ್ತವೆ. ನಿಮ್ಮ ಮಾತು ಕೆಲವರಿಗೆ ತಿವಿದಂತೆ ಕಾಣಬಹುದು, ಅದಕ್ಕಾಗಿ ಮಿತವಚನ ಅಗತ್ಯ. ಗುರುಗ್ರಹದ ಅನುಗ್ರಹದಿಂದ ನೀವು ಇಂದು ಆಧ್ಯಾತ್ಮಿಕವಾಗಿ ಬೆಳೆಯುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಮನಸ್ಸಿನೊಳಗಿನ ಗೊಂದಲಗಳು ಪರಿಹಾರ ಕಂಡುಕೊಳ್ಳುತ್ತವೆ. ಅನುಮಾನಗಳನ್ನು ಬಿಟ್ಟು ಶಾಂತ ಮನಸ್ಸಿನಿಂದ ಕೆಲಸ ಮುಂದುವರೆಸಿದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರು ಇಂದು ತೀವ್ರ ಗಮನ, ಜವಾಬ್ದಾರಿತ್ವ ಮತ್ತು ಪರಿಶ್ರಮ ತೋರಿಸುತ್ತೀರಿ. ಮೇಲಧಿಕಾರಿಗಳೊಂದಿಗೆ ಮಾತುಕತೆಗಳು ಫಲಕಾರಿ. ನಿಮ್ಮ ವಿಶ್ಲೇಷಣಾ ಶಕ್ತಿ, ಗುಟ್ಟುಗಳನ್ನೇ ಕಂಡು ಹಿಡಿಯುವ ಸಾಮರ್ಥ್ಯ ಮತ್ತು ನಿಖರವಾದ ಯೋಜನೆಗಳ ಮೂಲಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುತ್ತೀರಿ. ಕೆಲವರಿಗೆ ಇಂದು ಆಕಸ್ಮಿಕವಾಗಿ ಹೊಸ ಹೊಣೆಗಾರಿಕೆ ಅಥವಾ ಹೊಸ ಯೋಜನೆಯ ನೇತೃತ್ವ ಸಿಗುತ್ತದೆ. ರಾಜಕೀಯ, ಕಾನೂನು, ವೈದ್ಯಕೀಯ, ಸಂಶೋಧನೆ, ತನಿಖೆ, ತಂತ್ರಜ್ಞಾನ ಸಂಬಂಧಿತ ಕ್ಷೇತ್ರದವರಿಗೆ ಇಂದು ವಿಶೇಷ ಲಾಭ. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆ, ಬಾಕಿ ಹಣ ವಾಪಸು ಅಥವಾ ದೂರದ ವ್ಯಾಪಾರದ ಚಟುವಟಿಕೆಗಳಲ್ಲಿ ಚೇತರಿಕೆ ಕಂಡುಬರುತ್ತದೆ. ಆದರೆ ಯಾವುದೇ ಒಡಂಬಡಿಕೆಗೆ ಸಹಿ ಮಾಡುವ ಮೊದಲು ಅದರ ಪ್ರತಿಯೊಂದು ಅಂಶವನ್ನು ಆಳವಾಗಿ ವಿಶ್ಲೇಷಿಸುವುದು ಅತ್ಯಂತ ಅಗತ್ಯ.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಮಟ್ಟದ ಸ್ಥಿರತೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಸ್ವಲ್ಪ ಲಾಭ ಬರಬಹುದು. ಸಂಶೋಧನೆ ಪರ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡುವವರು ಲಾಭ ಪಡೆಯುವ ಅವಕಾಶವಿದೆ. ಆದರೆ ಇಂದು ಹೊಸ ಹೂಡಿಕೆ, ಸಾಲದಿಕೆಯಿಂದ ಖರೀದಿ ಅಥವಾ ಜೂಜಾಟದ ರೀತಿಯ ಖರ್ಚುಗಳನ್ನು ತಪ್ಪುವುದು ಶ್ರೇಷ್ಠ. ಕುಟುಂಬದೊಳಗಿನ ಕೆಲ ಅನಿರೀಕ್ಷಿತ ಖರ್ಚುಗಳು ಬಂದರೂ ನಿಯಂತ್ರಣದಲ್ಲಿ ಇಡಬಹುದು. ಚಿನ್ನ, ಭೂಮಿ ಅಥವಾ ನೀರಿಗೆ ಸಂಬಂಧಿಸಿದ ವಸ್ತುಗಳಲ್ಲಿ ಮಾಡಿದ ಹೂಡಿಕೆಗಳಿಗೆ ಭವಿಷ್ಯದಲ್ಲಿ ಲಾಭದ ಯೋಗ. ಹಣಕಾಸಿನ ವಿಷಯದಲ್ಲಿ ಹಿರಿಯರ ಸಲಹೆ ಬಹಳ ಬಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಸ್ಥಿತಿಯಲ್ಲಿ ಇಂದು ಏರಿಳಿತಗಳು ಕಂಡುಬರುತ್ತವೆ. ತಲೆನೋವು, ಕಣ್ಣುಗಳಿಗೆ ಒತ್ತಡ, ರಕ್ತದೊತ್ತಡ ಬದಲಾವಣೆ, ಹೊಟ್ಟೆ ಸಂಬಂಧಿತ ಅಸಹಜತೆ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಸಂವೇದನಾಶೀಲ ಮನಸ್ಸು ಭಾವನಾತ್ಮಕ ಒತ್ತಡವನ್ನು ಹೆಚ್ಚಿಸಬಹುದು. ಸ್ನಾನದಲ್ಲಿ ತಂಪಾದ ನೀರಿನ ಬಳಕೆ, ಜೀರಿಗೆ, ಶುಂಠಿ ಕಷಾಯ ಮತ್ತು ದಿನದಲ್ಲಿ ಸರಿಯಾದ ವಿಶ್ರಾಂತಿ ಶರೀರದ ತೂಕನಷ್ಟು ಶಾಮಕ. ಮನಸ್ಸನ್ನು ಶಾಂತಗೊಳಿಸಲು ಧ್ಯಾನ ಅತ್ಯಂತ ಅಗತ್ಯ. ಯೋಗ, ಗಂಭೀರ ಉಸಿರಾಟ ವಿಧಾನಗಳು ಮತ್ತು ಶನಿ ಕುಜ ಮಂತ್ರ ಜಪ ಆರೋಗ್ಯದ ಸ್ಥಿರತೆಗೆ ಕಾರಣವಾಗುತ್ತದೆ. ರಾತ್ರಿ ತಡವಾಗಿ ಮಲಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಹಳೆಯ ವಿಷಯಗಳು ಮತ್ತೆ ಚರ್ಚೆಗೆ ಬರುತ್ತವೆ. ಆದ್ದರಿಂದ ಮಿತವಾಗಿ ಮಾತನಾಡಿ. ಕುಟುಂಬ ಸದಸ್ಯರ ಭಾವನೆಗಳನ್ನು ಗೌರವಿಸುವುದು ಅಗತ್ಯ. ಕೆಲವರಿಗೆ ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆಯಾಗಬಹುದು. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಆದರೆ ಆತ್ಮೀಯತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಪ್ರೀತಿ, ಧೈರ್ಯ ಮತ್ತು ಸಹಕಾರದಿಂದ ಸಂಬಂಧ ಗಾಢಗೊಳ್ಳುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಇದು ಉತ್ತಮ ದಿನ. ನಿಮ್ಮ ಮಾತುಗಳು ಅವರ ಮೇಲೆ ಉತ್ತಮ ಪ್ರಭಾವ ಬೀರುತ್ತವೆ. ವೀಕ್ಷಕರೇ, ನೀವು ಡಿಸೆಂಬರ್ 13 ಶನಿವಾರದ ಈ ದಿನ ಶನಿಗ್ರಹ ಮತ್ತು ಕುಜಗ್ರಹದ ಸಂಯೋಜನೆಯ ಪ್ರಭಾವವಿರುವುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ನಿಮ್ಮ ಮನಸ್ಸಿನ ಭಯ, ನಡೆವ ಗೊಂದಲಗಳು ಮತ್ತು ಅಶಾಂತಿಯನ್ನು ಶಮನಗೊಳಿಸಲು ಮಂತ್ರಜಪ ಮತ್ತು ದಾನ ದಾರ್ಶನಿಕ ಓಂ ಕೇಜಯಾಯ ನಮಃ ಅಥವಾ ಓಂ ಅಂಜನೇಯ ನಮಃ ಜಪ ಇಂದು ಒಳ ಪರಿಣಾಮ ನೀಡುತ್ತದೆ. ಅಲ್ಲದೆ ಶನಿಗೆ ನೀಲಿ ಹೂವು ಅರ್ಪಣೆ ಮಾಡುವುದರಿಂದ ಕಠಿಣ ಶನಿ ಪ್ರಭಾವ ಶಮನಗೊಳ್ಳುತ್ತದೆ. ಎಳ್ಳಿನ ಎಣ್ಣೆ ದೀಪ ಬೆಳಗಿಸುವುದು ಜೀವನದಲ್ಲಿ ನಿತ್ಯ ಚೈತನ್ಯ ತುಂಬುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜಗ್ರಹದ ಪ್ರತೀಕ. ಇದು ಧೈರ್ಯ, ರಹಸ್ಯ ಬುದ್ಧಿ, ಶಕ್ತಿ ಮತ್ತು ತೀವ್ರತೆಯ ಸಂಕೇತ. ಈ ಸಂಖ್ಯೆ ನಿಮಗೆ ಇಂದಿನ ದಿನ ಗಟ್ಟಿತನ ನೀಡುತ್ತದೆ. ಅದೃಷ್ಟದ ಬಣ್ಣ ಕತ್ತಿದೆ ಕೆಂಪು ಅಥವಾ ಗಾಢ ಕಿರುಮಿಜ ಬಣ್ಣ. ಈ ಬಣ್ಣ ನಿಮ್ಮ ಶಕ್ತಿ, ಸಕ್ರಿಯತೆ ಮತ್ತು ಮನಃಶಕ್ತಿ ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11:30 ಮಧ್ಯರಾತ್ರಿ 1 ಗಂಟೆಯವರೆಗೆ. ಈ ಸಮಯದಲ್ಲಿ ಕಾರ್ಯಪೂರ್ಣತೆ, ವ್ಯವಹಾರ ನಿರ್ಧಾರ, ಆರೋಗ್ಯಕಾರಿ ಚಟುವಟಿಕೆಗಳು ಅಥವಾ ಕುಟುಂಬ ಉಲ್ಲೇಖಗಳು ಯಶಸ್ಸು ನೀಡುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಆಶಾವಾದ, ಚೈತನ್ಯ ಮತ್ತು ವಿಶ್ವಾಸದಿಂದ ದಿನವನ್ನು ಆರಂಭಿಸುವಿರಿ. ನಿಮ್ಮ ಒಳಗುಣಗಳಾದ ಧೈರ್ಯ, ಜ್ಞಾನಾರ್ಜನೆಗೆ ಆಸಕ್ತಿ ಮತ್ತು ಸತ್ಯನಿಷ್ಠತೆ ನಿಮಗೆ ಇಂದು ಮುನ್ನಡೆಯನ್ನು ತಂದುಕೊಡಬಹುದು. ಗುರುಗ್ರಹದ ಅನುಗ್ರಹದಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಉದಾರತೆ ಹೆಚ್ಚುತ್ತದೆ. ಹಳೆಯ ಗೊಂದಲಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ಹೊಸ ಪ್ರಯತ್ನಗಳಿಗೆ ಉತ್ತಮ ಆರಂಭ ಸಿಗುತ್ತದೆ. ಶನಿವಾರವಾದರೂ ಗುರುಗ್ರಹದ ಪ್ರಭಾವವಿರುವ ಧನುರಾಶಿಯವರಿಗೆ ಇದು ಚಿಂತನೆ, ತೀರ್ಮಾನ ಮತ್ತು ಆತ್ಮ ಪರಿಶೀಲನೆಗೆ ಸೂಕ್ತವಾದ ದಿನ. ನಿಮ್ಮ ಚಿಂತನೆಗಳ ಸ್ಪಷ್ಟತೆ ಮತ್ತು ಮುಂದಾಳತ್ವದಿಂದ ಸುತ್ತಲಿನವರ ಮೆಚ್ಚುಗೆ ದೊರೆಯುತ್ತದೆ. ಕೆಲವರು ಗೌರವಾನ್ವಿತ ವ್ಯಕ್ತಿಗಳ ಸಂಪರ್ಕದಿಂದ ಲಾಭ ಪಡೆದುಕೊಳ್ಳುವಿರಿ. ಹೊಸ ಕಲಿಕೆ, ಧಾರ್ಮಿಕ ಯಾತ್ರೆ ಅಥವಾ ಜ್ಞಾನದ ಮಾರ್ಗದಲ್ಲಿ ಮುಂದುವರಿಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಧನುರಾಶಿಯವರು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಚುರುಕುತನ ಮತ್ತು ಸ್ಪಷ್ಟತೆಯೊಂದಿಗೆ ಕಾರ್ಯಗಳನ್ನು ನಿರ್ವಹಿಸುವಿರಿ. ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುತ್ತದೆ. ಮೇಲಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಇದು ಉತ್ತಮ ದಿನ. ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ನೀಡುವ ಸಲಹೆಗಳನ್ನು ಗೌರವದಿಂದ ಸ್ವೀಕರಿಸಬಹುದು. ಹುದ್ದೆ ಪ್ರಯುಕ್ತ ಹೊಸ ಹೊಣೆಗಾರಿಕೆಗಳು ಬರುವ ಸಾಧ್ಯತೆ ಇದೆ. ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಬಹುದು. ಸೇವಾ ಕ್ಷೇತ್ರ, ಶಿಕ್ಷಣ, ಕಾನೂನು ಅಥವಾ ಮಾರ್ಗದರ್ಶನ ವೃತ್ತಿಯವರಿಗಾಗಿ ಇಂದು ವಿಶೇಷವಾಗಿ ಅನುಕೂಲಕರ. ವ್ಯಾಪಾರದಲ್ಲಿರುವವರಿಗೆ ಇಂದು ಒಪ್ಪಂದಗಳಲ್ಲಿ ಸ್ಪಷ್ಟತೆ ಮತ್ತು ಲಾಭ ದೊರೆಯುವ ಸಾಧ್ಯತೆ ಇದೆ. ಹೊಸ ಭಾಗ ಸಹಕಾರ ಅಥವಾ ಹೂಡಿಕೆ ಬಗ್ಗೆ ಚಿಂತನೆ ಉದಯಿಸಬಹುದು. ಆದರೆ ಶನಿಗ್ರಹದ ಪ್ರಭಾವದಿಂದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ನಡೆದುಕೊಳ್ಳುವುದು ಮುಖ್ಯ.
ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಅವಕಾಶಗಳ ಸೂಚನೆ ಇಂದು ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಧಾನವಾದರೂ ಸ್ಥಿರವಾದ ಚಲನೆ ಕಂಡುಬರುತ್ತದೆ. ಹಳೆಯ ಸಾಲಗಳು ವಾಪಸ್ಸು ಪಡೆಯುವ ಸಾಧ್ಯತೆ ಉಂಟು. ಕೆಲವರಿಗೆ ಧಾರ್ಮಿಕ ಕಾರ್ಯಗಳಿಗೆ, ದಾನ ಧರ್ಮಕ್ಕೆ ಹಣ ವ್ಯಯಿಸುವ ಸಂದರ್ಭ ಬಂದು ಬಿಡಬಹುದು. ಹೊಸ ಹೂಡಿಕೆಗಳಿಗೆ ಇಂದು ದಿನ ಸರಾಸರಿಯಾಗಿದ್ದರೂ ಜಾಗರೂಕತೆ ಅಗತ್ಯ. ಬಂಗಾರ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಗೃಹೋಪಯೋಗಿ ಖರ್ಚು ಸ್ವಲ್ಪ ಹೆಚ್ಚಾಗಬಹುದು. ರಾಜ್ಯಾದ್ಯಂತದ ವ್ಯಾಪಾರಗಳನ್ನು ನಡೆಸುವವರಿಗೆ ಲಾಭದಾಯಕ ಮಾಹಿತಿ ಬರಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸನ್ನು ನಿರ್ವಹಿಸುವುದು ಇಂದು ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಾಮಾನ್ಯ ಸ್ಥಿರತೆ ಕಂಡರೂ ಹೊಟ್ಟೆ ಸಮಸ್ಯೆ, ರಕ್ತದ ಒತ್ತಡ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಬಹುದು. ತಡವಾಗಿ ತಿನ್ನುವುದು ಮತ್ತು ಮಸಾಲೆ ಆಹಾರಗಳನ್ನು ತಪ್ಪಿಸುವುದು ಒಳಿತು. ಶರೀರದಲ್ಲಿ ಶಕ್ತಿ ಇದ್ದರೂ ಹೆಚ್ಚು ಪ್ರಯಾಣ ಅಥವಾ ಚಲನವಲನದಿಂದ ಮೊಣಕಾಲಿನ ನೋವು, ನಡುನೋವು ಕಾಣಿಸಬಹುದು. ಬೆಳಗಿನ ವ್ಯಾಯಾಮ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ. ಗುರುಗ್ರಹದ ಪ್ರಭಾವದಿಂದ ಮಾನಸಿಕವಾಗಿ ಒಳ್ಳೆಯ ಉದಾರ ಮನೋಭಾವ ಇರುತ್ತದೆ. ಆದರೆ ಅತಿಯಾದ ಚಿಂತನೆಗಳಿಂದ ದೂರವಿರಿ. ಹೆಚ್ಚಿನ ನೀರು ಕುಡಿಯಿರಿ, ಹಣ್ಣು ತರಕಾರಿಗಳ ಆಹಾರ ಸೇವಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತಿ, ಸಮನ್ವಯ ಮತ್ತು ಸಹಕಾರದ ವಾತಾವರಣ ಇರುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಇಂದು ಒದ್ದಾಟಕ್ಕಿಂತ ಸಮಾಧಾನ ಹೆಚ್ಚಾಗುತ್ತದೆ. ಹಿರಿಯರೊಂದಿಗೆ ಮಾತುಕತೆ ನಡೆಸುವಾಗ ಗೌರವಪೂರ್ಣ ನಡೆ ಅಗತ್ಯ. ಕುಟುಂಬ ಸಭೆ, ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಸೂಚನೆ ಇದೆ. ಅವಿವಾಹಿತರಿಗೆ ಹೊಸ ಪರಿಚಯವು ಶುಭಕರವಾಗಬಹುದು. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂತೋಷದ ಸೂಚನೆ. ವೀಕ್ಷಕರೇ, ನೀವು ಶನಿವಾರವಾದರೂ ಧನುರಾಶಿಯವರ ಮೇಲೆ ಗುರು ಮತ್ತು ಶನಿ ಎರಡರ ಪ್ರಭಾವವಿರುವುದರಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶುಭ. ಗುರು ಸ್ತೋತ್ರ, ವಿಷ್ಣು ಸಹಸ್ರನಾಮ ಪಠಣ ಅಥವಾ ಓಂ ಬೃಹಸ್ಪತಯೇ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಜ್ಞಾನವನ್ನು ನೀಡುತ್ತದೆ. ಗುರುಗ್ರಹದ ಪ್ರಭಾವ ಹೆಚ್ಚಿಸಲು ಹಳದಿ ಹೂವುಗಳು ಅಥವಾ ಚಣದ ಬೇಳೆ ದಾನ ಮಾಡುವುದು ಶುಭ. ಶನಿಗ್ರಹದ ಶಮನಕ್ಕಾಗಿ ಎಳ್ಳು, ಕಪ್ಪು ಉಡುಪು ಅಥವಾ ಎಣ್ಣೆ ದೀಪ ದಾನ ಮಾಡಬಹುದು. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಈ ಸಂಖ್ಯೆ ಜ್ಞಾನ, ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ಆಧ್ಯಾತ್ಮಿಕತೆ ಮತ್ತು ಜ್ಞಾನದಲ್ಲಿ ಬೆಳವಣಿಗೆ ಕಾಣುವಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಪ್ರಕಾಶ ಮತ್ತು ಶುದ್ಧತೆಯ ಸೂಚಕ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವನ್ನು ಪೂಜೆಯಲ್ಲಿ ಬಳಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ದೇವತಾ ಪೂಜೆ, ವ್ಯಾಪಾರ ಮಾತುಕತೆ ಮತ್ತು ಕುಟುಂಬ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಮನಸ್ಸು ಶಾಂತವಾಗಿರುವ ಹಾಗೂ ಗ್ರಹಬಲ ಹೆಚ್ಚಿರುವ ಸಮಯ ಇದು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಡಿಸೆಂಬರ್ 13 ಶನಿವಾರ ಮಕರ ರಾಶಿಯವರು ಅತ್ಯಂತ ಶಾಂತ, ಗಂಭೀರ ಮತ್ತು ಜವಾಬ್ದಾರಿಯುತ ಮನೋಭಾವದೊಂದಿಗೆ ದಿನವನ್ನು ಆರಂಭಿಸುವಿರಿ. ಶನಿಗ್ರಹನ ಪ್ರಭಾವ ಇಂದು ಹೆಚ್ಚಾಗಿರುವುದರಿಂದ ಕೆಲಸದ ವಿಷಯದಲ್ಲಿ ನಿಖರತೆ, ಶಿಸ್ತು ಮತ್ತು ಪರಿಶ್ರಮ ಹೆಚ್ಚಿರುತ್ತದೆ. ನಿಮ್ಮ ಮಾತು, ನಡೆನುಡಿ, ತೀರ್ಮಾನಗಳು ಎಲ್ಲವೂ ಸಮತೋಲನದಿಂದ ಸಾಗಿದೆ ಎಂದರೆ ಯಶಸ್ಸು ನಿಮ್ಮದಾಗುವುದು. ಹಳೆಯ ಕೆಲಸಗಳ ವಿಮರ್ಶೆ, ಹೊಸ ಯೋಜನೆಗಳನ್ನು ಸಿದ್ಧಪಡಿಸುವುದು, ಬಾಕಿ ಕಾರ್ಯಗಳನ್ನು ಮುಗಿಸುವುದು, ಮನಸ್ಸಿನಲ್ಲಿ ಇರುವ ಆಲೋಚನೆಗಳನ್ನು ಸರಿಹೊಂದಿಸುವುದು, ಇವುಗಳಿಗೆ ಇಂದು ಅತ್ಯಂತ ಸೂಕ್ತ ದಿನ. ಶನಿಗ್ರಹನ ದೈವಿಕ ಪ್ರಭಾವ ಇಂದು ನಿಮ್ಮ ಚಿಂತನೆಗಳನ್ನು ಆಳವಾದುದಾಗಿಸುತ್ತದೆ. ಕೆಲವರಿಗೆ ಧ್ಯಾನ, ಮೌನ ಮತ್ತು ಆತ್ಮ ಪರಿಶೀಲನೆಗೆ ಒಲವು ಹೆಚ್ಚಾಗುತ್ತದೆ. ಸಾಮಾಜಿಕವಾಗಿ ಹೆಚ್ಚು ಚಟುವಟಿಕೆ ಇರದಿದ್ದರೂ ನಿಮಗೆ ಸಂಬಂಧಪಟ್ಟ ಕೆಲ ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಯಬಹುದಾದ ದಿನ. ಯಾವುದೇ ವಿಚಾರದಲ್ಲೂ ಆತುರಕ್ಕೆ ಜಾಗವಿಲ್ಲ. ನಿಧಾನ ಮತ್ತು ಸ್ಥಿರತೆಯಿಂದ ನಡೆದುಕೊಂಡರೆ ಫಲ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಇಂದು ತಮ್ಮ ಹೊಣೆಗಾರಿಕೆಗಳನ್ನು ಅತ್ಯಂತ ನಿಷ್ಠೆಯಿಂದ ನಿರ್ವಹಿಸುವಿರಿ. ಮೇಲಧಿಕಾರಿಗಳಿಂದ ನಿಮ್ಮ ಶಿಸ್ತಿಗೆ ಮೆಚ್ಚುಗೆ, ಹೊಸ ಹೊಣೆಗಾರಿಕೆಗಳು ಅಥವಾ ಗೌರವ ದೊರಕಬಹುದು. ನಿಮ್ಮ ನಿರ್ಧಾರ ಶಕ್ತಿಯು ಕಾರ್ಯಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ತೋರುತ್ತದೆ. ಕಚೇರಿಯಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳು ಅಥವಾ ನಿರೀಕ್ಷಿತವಲ್ಲದ ಬದಲಾವಣೆಗಳು ಸಂಭವಿಸಬಹುದು. ಆದರೆ ನಿಮ್ಮ ತಾಳ್ಮೆ ಮತ್ತು ಪರಿಹಾರ ಕೇಂದ್ರಿತ ಚಿಂತನೆಯಿಂದ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸುತ್ತೀರಿ. ಉದ್ಯಮಿಗಳು ಇಂದು ವ್ಯವಹಾರ ಲೆಕ್ಕಪತ್ರಗಳ ಪರಿಶೀಲನೆ, ಬಾಕಿ ಹಣ ವಾಪಸು ಪಡೆಯುವುದು
ಹೊಸ ಪಾಲುದಾರಿಕೆ ಕುರಿತು ಚರ್ಚಿಸುವುದು ಮುಂತಾದ ಮಹತ್ವದ ಕೆಲಸಗಳಿಗೆ ಸೂಕ್ತ ದಿನ. ಶನಿಗ್ರಹಣ ಪ್ರಭಾವದಿಂದಾಗಿ ಹೊಸ ಒಪ್ಪಂದಗಳಿಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಎಚ್ಚರಿಕೆ ಅಗತ್ಯ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಕೆಲವು ಸೂಚನೆಗಳು, ತಿಳಿವಳಿಕೆ ಅಥವಾ ಪ್ರೋತ್ಸಾಹಕಾರಿ ಸುದ್ದಿ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಯಂತ್ರಣ ಮತ್ತು ಮಿತವ್ಯಯ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆಯ ದುರಸ್ತಿ, ಆರೋಗ್ಯ, ವಾಹನ ಅಥವಾ ಹಿರಿಯರ ಅಗತ್ಯಗಳಿಗೆ ಸಂಬಂಧಿಸಿದ್ದಾಗಿ ಎದುರಾಗಬಹುದು. ಆದ್ದರಿಂದ ಕಟ್ಟುನಿಟ್ಟಾದ ಹಣಕಾಸು ಯೋಜನೆ ಅಗತ್ಯ. ಹಿಂದಿನ ಹೂಡಿಕೆಗಳಿಂದ ಲಾಭ ಬರುವ ಸೂಚನೆ ಇದ್ದರೂ ಹೊಸ ಹೂಡಿಕೆಗಳು, ಸಾಲದ ವ್ಯವಹಾರಗಳು ಅಥವಾ ಒಪ್ಪಂದಗಳಲ್ಲಿ ತಾಳ್ಮೆ ಅಗತ್ಯ. ಶನಿಗ್ರಹಣ ದಿನವಾಗಿರುವುದರಿಂದ ಹಣಕಾಸಿನ ನಿರ್ಧಾರಗಳಲ್ಲಿ ತಪ್ಪು ಸಂಭವಿಸದಂತೆ ಹಿರಿಯರ ಸಲಹೆಯನ್ನು ಪಾಲಿಸಿರಿ. ರಾಜ್ಯದ ಒಳಗಿನ ವ್ಯವಹಾರ, ಭೂಮಿ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಸಾಧ್ಯ. ಆದರೆ ಒಪ್ಪಂದಗಳನ್ನು ಸಂಪೂರ್ಣವಾಗಿ ಓದಿ ವಿಶ್ಲೇಷಿಸಿ ಮುಂದೆ ಸಾಗುವುದು ಅನಿವಾರ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಸಾಮಾನ್ಯ ದೌರ್ಬಲ್ಯ, ಬೆನ್ನು ನೋವು, ಮೊಣಕಾಲು ಸಮಸ್ಯೆ, ಸ್ನಾಯು ಒತ್ತಡ ಇತ್ಯಾದಿಗಳು ಕಾಣಿಸಬಹುದು. ದಿನವಿಡೀ ಹೆಚ್ಚು ಶ್ರಮ ತಾಳಬೇಡಿ. ನೀರು ಹೆಚ್ಚು ಕುಡಿಯುವುದು, ಸಮಯಕ್ಕೆ ಊಟ ಮಾಡುವುದು ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ಮನಸ್ಸಿನಲ್ಲಿ ಅಲ್ಪ ನಿರಾಸೆ, ಆಲಸ್ಯ ಅಥವಾ ದೈಹಿಕ ಶಕ್ತಿ ಕಡಿಮೆಯಾಗಿರುವಂತೆ ಭಾಸವಾಗಬಹುದು. ಆದರೆ ಈ ಸ್ಥಿತಿ ತಾತ್ಕಾಲಿಕ. ಯೋಗ, ಪ್ರಾಣಾಯಾಮ, ತೈಲ ಸ್ನಾನ ಅಥವಾ ದೀರ್ಘ ನಡಿಗೆ ಈ ಎಲ್ಲಾ ಚಟುವಟಿಕೆಗಳು ಮನಃಶಾಂತಿ ನೀಡುತ್ತವೆ. ಇಂದು ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗಬೇಡಿ. ಶೀತ ಉಷ್ಣ ಸಮತೋಲನ ಕಾಪಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಶಾಂತ ವಾತಾವರಣ ಇದ್ದರೂ ಕೆಲವು ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಮಿತವಚನ ಮತ್ತು ಶಾಂತ ನಡವಳಿಕೆ ಸಮಸ್ಯೆಗಳನ್ನು ಸುಲಭವಾಗಿ ನಯಗೊಳಿಸುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ನಿಮ್ಮ ಮಾತುಗಳು ಹೆಚ್ಚು ಪ್ರಭಾವ ಬೀರುವ ದಿನ. ಅವರ ಮಾತುಗಳಿಗೆ ಕಿವಿಗೊಟ್ಟು ಸಹಕಾರದ ಮನೋಭಾವದಿಂದ ನಡೆದುಕೊಂಡರೆ ಸಂಬಂಧ ಮತ್ತಷ್ಟು ಬಲವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಕೋಗ, ವಿದ್ಯಾಭ್ಯಾಸ ಅಥವಾ ಶಿಸ್ತು ಬಗ್ಗೆ ಚರ್ಚೆ ಮಾಡಬೇಕಾದ ಸಂದರ್ಭವಾಗಬಹುದು. ಹಿರಿಯರ ಆಶೀರ್ವಾದ ಮತ್ತು ಸಲಹೆಯಿಂದ ಮನೆಯನ್ನು ಸುಖ ಮತ್ತು ನೆಮ್ಮದಿಯಿಂದ ಕೂಡಿಸುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಶನಿವಾರ ಮತ್ತು ಶನಿಗ್ರಹಣ ಪ್ರಭಾವದಿಂದ ಇಂದಿನಂದು ಆಧ್ಯಾತ್ಮಿಕ ಕಾರ್ಯಗಳು ಅತ್ಯಂತ ಶುಭ. ಶನಿಗೆ ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ ಅಥವಾ ತಾಮ್ರ ಪಾತ್ರೆಯಲ್ಲಿ ದೀಪ ಹಚ್ಚಿ ಅರ್ಪಿಸುವುದು ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿರಿ. ಕೂಲಿಕಾರರಿಗೆ ಬಟ್ಟೆ, ಆಹಾರ ಅಥವಾ ದಾನ ಮಾಡುವುದರಿಂದ ಶನಿಗ್ರಹಣ ಕೃಪೆ ಹೆಚ್ಚುತ್ತದೆ. ಶನಿದೇವರ ಸನ್ನಿಧಿಯಲ್ಲಿ ಕಪ್ಪು ಅಥವಾ ನೀಲಿ ಹೂವಿನ ಮಾಲೆ ಅರ್ಪಿಸುವುದು ಶುಭ. ಆಧ್ಯಾತ್ಮಿಕ ಸ್ನಾನ, ಮೌನ, ದಯಾಭಾವ ಇವುಗಳ ಅನುಷ್ಠಾನ ಇಂದು ಅತ್ಯಂತ ಪರಿಣಾಮಕಾರಿಯಾಗಿದೆ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹಣ ಪ್ರತಾಪದ ಸಂಕೇತವಾದ ಈ ಸಂಖ್ಯೆ ಸ್ಥಿರತೆ, ಪರಿಶ್ರಮ ಮತ್ತು ಗಂಭೀರತೆಯ ಸೂಚಕ. ಈ ಸಂಖ್ಯೆಯ ಶಕ್ತಿ ಇಂದು ನಿಮ್ಮ ನಿರ್ಧಾರಗಳಲ್ಲಿ ಧೈರ್ಯ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಸ್ಸಿಗೆ ಶಾಂತಿ, ಗಂಭೀರತೆ ಮತ್ತು ಆಂತರಿಕ ಬಲ ನೀಡುತ್ತದೆ. ನೀಲಿ ಬಣ್ಣದ ಉಡುಪು ಅಥವಾ ನೀಲಿ ಪುಷ್ಪಗಳ ಬಳಕೆ ದಿನವನ್ನು ಶುಭಕರಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ, ಆರ್ಥಿಕ ನಿರ್ಧಾರಗಳು ಮತ್ತು ಮನೆಯ ಪ್ರಮುಖ ವಿಚಾರಗಳು ಯಶಸ್ವಿಯಾಗಿ ನೆರವೇರುತ್ತವೆ. ಇಂದು ನಿಮ್ಮ ಮನೋಬಲ ಮತ್ತು ಶಕ್ತಿ ಈ ಸಮಯದಲ್ಲಿ ಹೆಚ್ಚು ಪ್ರಭಾವಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಬುದ್ಧಿ, ಸೃಜನಶೀಲತೆ, ಮಾನವೀಯತೆ ಮತ್ತು ವಿಶೇಷವಾದ ಚಿಂತನಾ ಶೈಲಿಯಿಂದ ದಿನವನ್ನು ಮುನ್ನಡೆಸುವಿರಿ. ಶನಿವಾರದ ಶನಿಗ್ರಹಣ ಪ್ರಭಾವದಿಂದ ತಾತ್ವಿಕ ಚಿಂತನೆ, ಆಳವಾದ ವಿಶ್ಲೇಷಣೆ ಮತ್ತು ಜೀವನದ ಕೆಲವು ಮೂಲಭೂತ ಪ್ರಶ್ನೆಗಳ ಬಗ್ಗೆ ಸ್ಪಷ್ಟತೆ ಬರಬಹುದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ಕಲ್ಪನೆಗಳು ನಿಮಗೆ ಹೊಸ ಮಾರ್ಗಗಳನ್ನು ತೆರೆಯಬಹುದು. ಆದರೆ ಇಂದು ಅಲ್ಪ ಒತ್ತಡ ಅಥವಾ ಮನಸ್ಸಿನ ಒಳಕುಸಿತ ಸಂಭವಿಸಬಹುದು. ಇದರಿಂದ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಇದು ಶನಿಗ್ರಹದ ಪ್ರಭಾವದಿಂದ ಉಂಟಾಗುವ ಆಳವಾದ ವಿವೇಕದ ಸಮಯ. ನಿಮಗೆ ಏನು ಬಯಸಿದೆ, ಏನು ಬಿಡಬೇಕಿದೆ ಎಂಬುದು ಸ್ಪಷ್ಟವಾಗುವುದು. ಇಂದು ನಿಮ್ಮ ಮೌನ ಮತ್ತು ಏಕಾಂತ ಚಿಂತನೆಗಳು ಉಪಯುಕ್ತ. ಸಾಮಾಜಿಕ ವಿಚಾರಗಳು, ಜನರ ಸಮಸ್ಯೆಗಳು, ಮಾನವೀಯ ಸೇವೆ ಮತ್ತು ಧರ್ಮದಾನ ಕರ್ಮಗಳಲ್ಲಿ ತೊಡಗಲು ಇದು ಉತ್ತಮ ದಿನ. ನೀವು ಮಾಡುವ ಸಣ್ಣ ಸಹಾಯವು ದೊಡ್ಡ ಶಕ್ತಿಯಾಗಿ ಪರಿವರ್ತಿತವಾಗುತ್ತದೆ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕುಂಭರಾಶಿಯವರು ಇಂದು ವಿಭಿನ್ನ ರೀತಿಯ ಚಿಂತನೆ ಪ್ರದರ್ಶಿಸುವಿರಿ. ನಿಮ್ಮ ವೈಶಿಷ್ಟ್ಯಪೂರ್ಣ ಆಲೋಚನೆಗಳು ಸಹೋದ್ಯೋಗಿಗಳ ಗಮನ ಸೆಳೆಯುತ್ತವೆ. ಮೇಲ್ವಿಚಾರಕರ ಮುಂದೆ ನಿಮ್ಮ ಪರಿಶ್ರಮ ಮತ್ತು ಹೊಸ ವಿಧಾನಗಳು ಶ್ಲಾಘನೆಗೆ ಪಾತ್ರವಾಗಬಹುದು. ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಹಳೆಯ ಕೆಲಸಗಳನ್ನು ಸುಧಾರಿಸಲು ಇದು ಉತ್ತಮ ದಿನ. ತಂತ್ರಜ್ಞಾನ, ಸಂಶೋಧನೆ, ಅಧ್ಯಾಪನ, ವೈದ್ಯಕೀಯ ಹಾಗೂ ಮಾನವ ಸೇವೆ ಸಂಬಂಧಿತ ವೃತ್ತಿಗಳಲ್ಲಿ ಇರುವವರಿಗೆ ವಿಶೇಷವಾದ ಅವಕಾಶಗಳ ದಿನ. ಹೊಸ ಯೋಜನೆಗಳು ಅಥವಾ ಸಮಿತಿಗಳಲ್ಲಿ ಸೇರಿಸುವ ಸೂಚನೆ ಬರಬಹುದು. ಉದ್ಯಮಿಗಳು ಇಂದು ವ್ಯವಹಾರದಲ್ಲಿ ಹೊಸ ಪ್ರಯೋಗಗಳನ್ನು ಯೋಚಿಸಲು ಉತ್ತಮ ಸಮಯ. ಆದರೆ ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲೀನ ಯೋಜನೆಯು ನಿಮಗೆ ಶ್ರೇಷ್ಠ ಫಲ ನೀಡುತ್ತದೆ. ದಾಖಲೆ ಪತ್ರಗಳು, ಒಪ್ಪಂದಗಳು ಮತ್ತು ಹಣಕಾಸಿನ ಲೆಕ್ಕಗಳನ್ನು ಪರಿಶೀಲನೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತಾ ಇರುವ ಸೂಚನೆಗಳು ಇಂದು ಕಾಣಿಸಬಹುದು. ಹಳೆಯ ಬಾಕಿಗಳು ಅಥವಾ ಕಾಯುತ್ತಿದ್ದ ಹಣ ವಾಪಸ್ ದೊರೆಯುವ ಯೋಗವಿದೆ. ಆದರೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದರೆ ಮಾತ್ರ ಲಾಭದಾಯಕ ದಿನ. ಹೊಸ ಹೂಡಿಕೆಗಳ ಬಗ್ಗೆ ಚಿಂತಿಸಲು ಇದು ಸೂಕ್ತ ದಿನವಾದರೂ ತಕ್ಷಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಶನಿ ಗ್ರಹದ ಪ್ರಭಾವದಿಂದ ಹಣಕಾಸು ವಿಷಯಗಳಲ್ಲಿ ಜಾಗೃತಿ ಅಗತ್ಯ. ಮನೆ, ಜಮೀನು, ವಿದ್ಯುತ್ ಸಾಧನಗಳು, ವಾಹನಗಳ ಬಗ್ಗೆ ಖರ್ಚುಗಳು ಎದುರಾಗಬಹುದು. ವ್ಯವಹಾರಿಗಳಿಗಾಗಿ ಸರಕು ಸಾಗಣೆ, ಗೋದಾಮಿನ ನಿರ್ವಹಣೆ ಮತ್ತು ಹಣಕಾಸಿನ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ ಅನುಸರಿಸಿದರೆ ನಷ್ಟ ತಪ್ಪಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಮಾನಸಿಕ ಒತ್ತಡ, ತಲೆನೋವು, ಕಾಲು ನೋವು ಮತ್ತು ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಬಹುದು. ಶನಿಗ್ರಹದ ಪ್ರಭಾವದಿಂದ ಶಕ್ತಿಹೀನತೆ ಅಲ್ಪಮಟ್ಟಿನಲ್ಲಿ ಅನುಭವವಾಗಬಹುದು. ವಿಶ್ರಾಂತಿ ತೆಗೆದುಕೊಳ್ಳುವುದು ಮತ್ತು ಹೆಚ್ಚು ಕೆಲಸದ ಒತ್ತಡಕ್ಕೆ ಒಳಗಾಗದಿರುವುದು ಒಳಿತು. ನೀರು ಸಾಕಷ್ಟು ಕುಡಿಯುವುದು, ತಣ್ಣನೆಯ ಆಹಾರ ತಿನ್ನುವುದನ್ನು ನಿಯಂತ್ರಿಸುವುದು ಮತ್ತು ನಿಯಮಿತ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠ. ರಾತ್ರಿ ಹೊತ್ತಿಗೆ ಹೆಚ್ಚಿನ ಆಹಾರ ತಪ್ಪಿಸಿ. ಪಾದ ಮಸಾಜ್ ಮತ್ತು ತೆಂಗಿನ ಎಣ್ಣೆ ಹಚ್ಚುವುದು ದೇಹಕ್ಕೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂವೇದನಾಶೀಲತೆಯ ವಾತಾವರಣ ಇರಬಹುದು. ನಿಮ್ಮ ಮಾತುಗಳು ಇತರರಿಗೆ ಹೇಗೆ ಅನಿಸುತ್ತವೆ ಎಂಬುದನ್ನು ಗಮನಿಸಬೇಕಾಗುತ್ತದೆ. ಪತಿ ಪತ್ನಿ ನಡುವೆ ಹೃದಯಸ್ಪರ್ಶಿ ಮಾತುಕತೆ ನಡೆಯಬಹುದು ಮತ್ತು ಹಳೆಯದಾದ ಗೊಂದಲಗಳಿಗೆ ನಿವಾರಣೆ ದೊರೆಯಬಹುದು. ಹಿರಿಯರೊಂದಿಗೆ ಸ್ವಲ್ಪ ಗಂಭೀರ ಚರ್ಚೆಗಳು ನಡೆಯಬಹುದು. ಅವರ ಸಲಹೆ ಮತ್ತು ಆಶೀರ್ವಾದವು ಇಂದು ನಿಮಗೆ ಒಳಿತಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ತೀರ್ಮಾನಗಳು ಸಾಧ್ಯ. ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಸಂದರ್ಭವೂ ಬರಬಹುದು. ವೀಕ್ಷಕರೇ, ನೀವು ಇಂದು ಶನಿವಾರವಾಗಿರುವುದರಿಂದ ಶನಿಗ್ರಹನ ಪ್ರಭಾವ ಅತ್ಯಂತ ಹೆಚ್ಚಾಗಿರುತ್ತದೆ. ಇದನ್ನು ಶಮನಗೊಳಿಸಲು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗುವುದು ಅತ್ಯುತ್ತಮ. ಶನಿಗೆ ತಿಲತೈಲದ ದೀಪ ಹಚ್ಚುವುದು, ಕೂಲಿಕಾರರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದು ಮತ್ತು ಶನಿಮಂತ್ರ ಜಪ ಮಾಡುವುದು ಶುಭಕರ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ನೀಲಿಯ ಬಟ್ಟೆ, ಕಪ್ಪು ಉದ್ದಿಮೆ ಹಣ್ಣುಗಳು ಅಥವಾ ತಿಲ ದಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹದ ಪ್ರತೀಕವಾದ ಈ ಸಂಖ್ಯೆ ನಿಮ್ಮಲ್ಲಿ ತಾಳ್ಮೆ, ಪರಿಶ್ರಮ ಮತ್ತು ದೀರ್ಘಕಾಲೀನ ಯಶಸ್ಸನ್ನು ತರುತ್ತದೆ. ಇಂದು ನಿಮ್ಮ ಕೈಯಲ್ಲಿ ಇರುವ ಕೆಲಸಗಳನ್ನು ನಿಧಾನವಾಗಿ, ಯೋಚಿತವಾಗಿ ಮಾಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ಅದೃಷ್ಟದ ಬಣ್ಣ ಕಡು ನೀಲಿ. ಕಡು ನೀಲಿ ಬಣ್ಣ ಇಂದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ನೀಲಿ ಹೂವನ್ನು ಪೂಜೆಯಲ್ಲಿ ಬಳಸುವುದು ಮನೋಬಲ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ಪೂಜೆ, ಹೊಸ ಯೋಜನೆಗಳ ಆರಂಭ, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಸಭೆಗಳಲ್ಲಿ ಭಾಗವಹಿಸುವುದು ಅತ್ಯಂತ ಶುಭಕರ. ಈ ವೇಳೆಯಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿದ್ದು ತೀರ್ಮಾನ ಸಾಮರ್ಥ್ಯವೂ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಸಂವೇದನೆ, ಕರುಣೆ ಮತ್ತು ಒಳನೋಟದಿಂದ ದಿನವನ್ನು ನಡೆಸುವಿರಿ. ನಿಮ್ಮ ಮನಸ್ಸು ಇಂದು ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತದೆ. ಸೃಜನಶೀಲತೆ, ಕಲ್ಪನೆ ಮತ್ತು ಧಾರ್ಮಿಕತೆ ಇಂದು ನಿಮ್ಮನ್ನು ಮತ್ತಷ್ಟು ಗಾಢವಾಗಿ ಆವರಿಸುತ್ತದೆ. ಶನಿವಾರದ ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಆಳವಾಗುತ್ತವೆ. ಕೆಲವೊಮ್ಮೆ ಆತಂಕಕಾರಿ ಭಾವನೆಗಳು ಬಂದರೂ ಅವು ನಿಮ್ಮ ಆತ್ಮ ಪರಿಶೀಲನೆಗೆ ದಾರಿ ಮಾಡಿಕೊಡುತ್ತವೆ. ಇಂದು ನಿಮ್ಮ ಒಳಗುಣಗಳು, ದಯೆ, ತಾಳ್ಮೆ ಮತ್ತು ಅಂತಃಕರಣದ ಶಬ್ದ ಕೇಳುವ ಗುಣ ನಿಮಗೆ ಸರಿಯಾದ ದಿಗ್ದರ್ಶನ ನೀಡುತ್ತವೆ. ಹಳೆಯ ಕಾರ್ಯಗಳಲ್ಲಿ ಸ್ಪಷ್ಟತೆ ಬರುತ್ತದೆ.
ಅನೇಕರು ಇಂದು ಹೃದಯ ಸ್ಪರ್ಶಿ ಸಂವಾದಗಳು, ಆತ್ಮೀಯರೊಂದಿಗೆ ಒಳಗಿನ ವಿಚಾರಗಳು ಹಂಚಿಕೊಳ್ಳಲು ಅವಕಾಶ ಪಡೆಯುವಿರಿ. ನೀರಿನ ತತ್ವದ ಪ್ರಾಬಲ್ಯದಿಂದ ಮನಸ್ಸು ಸ್ವಲ್ಪ ಅಸ್ಥಿರವಾಗಬಹುದಾದರೂ ಶಾಂತತೆ ಮತ್ತು ಧ್ಯಾನದಿಂದ ದಿನದ ಫಲಿತಾಂಶ ಒಳ್ಳೆಯತ್ತ ಸಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಸಂವೇದನೆ ಮತ್ತು ಸಹಕಾರದ ಮೂಲಕ ಕೆಲಸಗಳನ್ನು ಮುನ್ನಡೆಸುವಿರಿ. ನಿಮ್ಮ ಮಾತುಗಳು, ನಿಮ್ಮ ನಡವಳಿಕೆ ಇತರರ ಮನಸ್ಸಿನಲ್ಲಿ ನಂಬಿಕೆಯನ್ನು ಮೂಡಿಸುತ್ತವೆ. ಸಹೋದ್ಯೋಗಿಗಳು ನಿಮ್ಮ ಸಹಾಯಕ್ಕೆ ನಿರೀಕ್ಷೆಯಿಂದ ನೋಡುವ ಸಾಧ್ಯತೆ ಇದೆ. ಹೊಸ ಕಾರ್ಯಗಳಲ್ಲಿ ನಿಮ್ಮ ಕಲ್ಪನೆ ಶಕ್ತಿಯನ್ನು ಬಳಸಿ ಉತ್ತಮ ದಾರಿಯನ್ನು ಕಂಡುಕೊಳ್ಳುವಿರಿ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಶಾಂತ ಹಾಗೂ ಅಳತೆ ಮಾಡಿದ ಮಾತುಗಳನ್ನು ಬಳಸಿದರೆ ಮೆಚ್ಚುಗೆ ದೊರೆತೀತು. ಕಾರ್ಯಕ್ಷೇತ್ರದಲ್ಲಿ ಕೆಲವು ಶಾಂತ ವಾತಾವರಣವಿದ್ದರೂ ಮಧ್ಯಾಹ್ನದ ವೇಳೆಗೆ ಅಲ್ಪ ಒತ್ತಡ ಹುಟ್ಟಬಹುದು. ಆದರೆ ನೀವು ತಾಳ್ಮೆಯಿಂದ ಇರಿದರೆ ತೊಂದರೆ ತಪ್ಪುತ್ತದೆ. ಉದ್ಯಮಿಗಳಿಗೆ ಇಂದು ಗ್ರಾಹಕರ ವಿಶ್ವಾಸ ಗೆಲ್ಲಲು ಉತ್ತಮ ದಿನ. ಜಾಹೀರಾತು, ಕಲೆ, ಶಿಕ್ಷಣ, ಸೇವಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಉತ್ತಮ ಅವಕಾಶಗಳ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಅಲ್ಪ ಏರಿಳಿತಗಳಿದ್ದರೂ ದಿನದ ಅಂತ್ಯಕ್ಕೆ ಸ್ಥಿರತೆ ಕಾಣಬಹುದು. ಕೆಲವು ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತವಾಗಿ ಬರಬಹುದು. ಮಿತವ್ಯಯ ಅನಿವಾರ್ಯ. ಹಳೆಯ ಬಾಕಿ ಹಣಗಳು ಬರುವ ಸಾಧ್ಯತೆ ಇದೆ. ಚಿನ್ನ, ಬೆಳ್ಳಿ ಅಥವಾ ಭೂಮಿ ಸಂಬಂಧಿತ ವಿಷಯಗಳಲ್ಲಿ ಇಂದು ಚರ್ಚೆ ಮಾಡುವುದು ಉತ್ತಮ, ಆದರೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಾಲ ಪಾವತಿ ವಿಷಯದಲ್ಲಿ ಜವಾಬ್ದಾರಿತ್ವದ ನಡೆ ಅಗತ್ಯ. ಹೂಡಿಕೆಗಳಲ್ಲಿ ಬುದ್ಧಿವಂತಿಕೆ, ದೂರದೃಷ್ಟಿ ಮತ್ತು ಹಿರಿಯರ ಸಲಹೆ ಅತ್ಯಂತ ಉಪಯುಕ್ತ. ಹಣಕಾಸಿನ ಯೋಜನೆಗಳನ್ನು ಪಠ್ಯರೂಪದಲ್ಲಿ ಬರೆಯುವುದು ಇಂದು ಹೆಚ್ಚು ಪರಿಣಾಮಕಾರಿ. ಇಂದು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರು ಇಂದು ದೈಹಿಕ ಶಕ್ತಿ ಸಾಮಾನ್ಯವಾಗಿದ್ದರೂ ಮನಃಶಾಂತಿಯ ಮೇಲೆ ಹೆಚ್ಚಿನ ಗಮನ ಅಗತ್ಯ. ನೀರಿನ ಕೊರತೆ, ತಲೆಸುತ್ತು, ಜೀರ್ಣಕ್ರಿಯೆಯಲ್ಲಿ ಅಸಮಾಧಾನ ಮತ್ತು ಪಾದಗಳ ನೋವು ಎದುರಾಗಬಹುದು. ನೀರಿನ ಪಾತ್ರವಿರುವ ಯೋಗ ವಿಧಾನಗಳು, ಪ್ರಾಣಾಯಾಮ, ಆಳವಾದ ಉಸಿರಾಟ ಮತ್ತು ಮೃದುವಾದ ವ್ಯಾಯಾಮ ಇಂದು ಅತ್ಯಂತ ಲಾಭದಾಯಕ. ನೀರು ಹೆಚ್ಚು ಕುಡಿಯಿರಿ. ತಣ್ಣನೆಯ ಹಣ್ಣುಗಳು, ತೆಂಗಿನ ನೀರು, ಜೇನು ಬೆರೆಸಿದ ಬಿಸಿ ನೀರು ಸೇವನೆ ಒಳಿತು. ಉಪ್ಪಿನ ಸೇವನೆಯನ್ನು ಕಡಿಮೆ ಮಾಡಿ. ಮಸಾಲೆ ಮತ್ತು ಎಣ್ಣೆಯ ಆಹಾರ ತಪ್ಪಿಸುವುದು ಉತ್ತಮ. ಮಲಗುವ ಮೊದಲು ಕಾಲಿಗೆ ಬಿಸಿ ನೀರಿನಲ್ಲಿ ಉಪ್ಪಿನ ಸ್ನಾನ ಮಾಡಿದರೆ ನಿದ್ದೆ ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಭಾವನಾತ್ಮಕ ಸಂವಾದಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಮೃದು ಸ್ವಭಾವ, ನಿಮ್ಮ ಕರುಣೆ ಮತ್ತು ಶಾಂತ ನಡವಳಿಕೆ ಕುಟುಂಬದ ಸದಸ್ಯರ ನಡುವೆ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರಾಮಾಣಿಕ ಮಾತುಕತೆ ನಡೆಯುತ್ತದೆ. ಭಾವನಾತ್ಮಕ ಬೆಂಬಲ ಮತ್ತು ಮನದಾಳದ ಹಂಚಿಕೆಯ ದಿನ ಇದು. ಅವಿವಾಹಿತರಿಗೆ ಹಳೆಯ ಪರಿಚಯಗಳಿಂದ ಹೊಸ ಅನುರಾಗದ ಸೂಚನೆ ಬರಬಹುದು. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ ಬರಬಹುದು. ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಿದ್ದರೂ ನಿಮ್ಮ ನಿಷ್ಠೆಯಿಂದ ಪರಿಸ್ಥಿತಿ ಸರಾಗವಾಗುತ್ತದೆ. ವೀಕ್ಷಕರೇ, ನೀವು ಶನಿವಾರದ ಈ ದಿನ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಧ್ಯಾನ, ಜಪ ಮತ್ತು ಸೇವಾ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ನೀರಿನ ತತ್ವದ ಮೀನರಾಶಿಯವರಿಗೆ ಶನಿಗ್ರಹದ ಶಕ್ತಿ ಶಾಂತತೆಗೆ ಕಾರಣವಾಗುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನ ಅಶಾಂತಿ ದೂರವಾಗುತ್ತದೆ. ಎಳ್ಳಿನ ಎಣ್ಣೆ ದೀಪವನ್ನು ಶನಿಗೆ ಅರ್ಪಿಸಿ ಕಪ್ಪು ಬಣ್ಣದ ವಸ್ತು ಅಥವಾ ಆಹಾರ ದಾನ ಮಾಡಿದರೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ಹಿರಿಯರ ಸೇವೆ, ಸನ್ಯಾಸಿಗಳಿಗೆ ಹಣ್ಣು ದಾನ ಮತ್ತು ಅಗತ್ಯವಿರುವವರಿಗೆ ನೀರು ನೀಡುವುದು ಇಂದು ಅತ್ಯಂತ ಶುಭ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಂತರಿಕ ಜ್ಞಾನ, ಆತ್ಮ ಪರಿಶೀಲನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಂಕೇತ. ಈ ದಿನ ನೀವು ತೆಗೆದುಕೊಳ್ಳುವ ಧ್ಯಾನಪೂರ್ಣ ನಿರ್ಧಾರಗಳು ಭವಿಷ್ಯದಲ್ಲಿ ಫಲಕಾರಿಯಾಗುತ್ತವೆ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಆಳವಾದ ಚಿಂತನೆ ನೀಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಪುಷ್ಪಗಳಿಂದ ಪೂಜೆ ಮಾಡಿದರೆ ದಿನದ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಬೆಳಿಗ್ಗೆ 8:30 ರಿಂದ ಬೆಳಿಗ್ಗೆ 10 ಗಂಟೆರವರೆಗೆ. ಈ ಸಮಯದಲ್ಲಿ ಧ್ಯಾನ, ದೇವರ ಆರಾಧನೆ, ಹೊಸ ಯೋಜನೆ ಅಥವಾ ಕುಟುಂಬ ನಿರ್ಧಾರಗಳು ಅತ್ಯಂತ ಯಶಸ್ವಿಯಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.